ನಾನು ಈ ಪ್ರದೇಶವನು, ಈ ಭಾಷೆಯವನು ಅಂತ ಹೇಳ್ತಾನೆ. ಹೇಳಿ, ನೀನು ಯಾರು ಮುಂದೆ ಕೇಳಿದರೆ ಮುಂದೆ ಹೇಳೋದೇ ಇಲ್ಲ ಅವನು. ನಾನು ಹಿಂದೂ ಅಂತ ಹೇಳ್ಕೊಳ್ಳೋದೇ ಇಲ್ಲ ಅವನು. ತನ್ನ ಜಾತಿಯಿಂದ ಗುರುತಿಸ್ಕೊಳ್ತಾನೆ, ತನ್ನ ಕುಟುಂಬ ಗುರುತಿಸ್ಕೊಳ್ತಾನೆ, ತನ್ನ ಪ್ರದೇಶ, ನಾನು ಕನ್ನಡಿಗ, ಮರಾಠಿಗ, ತೆಲುಗು ಅಂತ ಹೇಳ್ಕೊಳ್ತಾನೆ. ಹಿಂದೂ ಅಂತ ಹೇಳ್ಕೊಳ್ತಾನೆ ಅವನು? ಹೇಳ್ಕೊಳ್ಳಲ್ಲ. ಮುಸಲ್ಮಾನ ಕೇಳಿ, ಯಾರು ಹೇಳ್ತಾರೆ ಮುಸಲ್ಮಾನ ಜಾತಿ ಇಲ್ಲ ಅಂತ? ತುಂಬ ಜಾತಿ ಮುಸಲ್ಮಾನರಲ್ಲಿದೆ, ಕ್ರಿಶ್ಚಿಯನ್ರಲ್ಲಿದೆ. ಎಂದಾದರೂ ಅವರು ಜಾತಿ ಹೇಳ್ಕೊಳ್ತಾರಾ? ಜನಾಂಗ ಹೇಳ್ಕೊಳ್ತಾರೆ, ಹೌದಾ? ಹಾಗೆ ನಾವು ಜಾತಿ ತಪ್ಪಲ್ಲ. ಕುಟುಂಬದ ಮೇಲದ್ದು ಬರಲಿಕ್ಕೆ ಜಾತಿ ಅಂತ ಬಂದಿದೆ. ಕುಟುಂಬದ ಮೇಲದ್ದು ಬರಬೇಕು. ಜಾತಿ ನೋಡಿ, ವ್ಯಕ್ತಿ ಮೇಲದ್ದು ಬರಬೇಕಾ ಕುಟುಂಬ, ಕುಟುಂಬ ಮೇಲದ್ದು ಬರಬೇಕಾ ಜಾತಿ, ಜಾತಿ ಮೇಲೆ ಸಮಾಜ, ಹೌದಾ? ಒಂದು ಸ್ಟೆಪ್ಸ್ ಅಷ್ಟೇ ಇದು. ಮುಂದಿನ ಅಂದರೆ ನಾವು ಹಿಂದೂ ಅಂತ ಗುರುತಿಸ್ಕೊಂಡ್ರೆ 100 ಕೋಟಿ ಜನರ ಪ್ರತಿನಿಧಿ ಆಗ್ತೇವೆ ನಾವು. ಜಾತಿಯಿಂದ ಗುರುತಿಸ್ಕೊಂಡು, ನಾನು ಒಕ್ಕಲಿಗ ಗುರುತಿಸ್ಕೊಂಡ್ರೆ 1 ಕೋಟಿ ಜನ ಇರ್ಬೋದು. ಲಿಂಗಾಯತ ಅಂದರೆ 1 ಕೋಟಿ ಜನ ಇರ್ಬೋದು. ಕುರುಬ ಅಂದರೆ 75 ಲಕ್ಷನೇ ಇರ್ಬೋದು. ನಾನು ಬ್ರಾಹ್ಮಣ ಅಂದರೆ ಒಂದು 50 ಲಕ್ಷನೇ ಇರ್ಬೋದು. ಹಿಂದೊಂದು ಗುರುತಿಸ್ಕೊಂಡ್ರೆ 100 ಕೋಟಿ ಜನರ ಶಕ್ತಿ ಬರುತ್ತೆ ನಮಗೆ. ಯಾವುದು ಒಳ್ಳೇದು ಹೇಳಿ ನೋಡೋಣ? ಹಿಂದೂ. ಕನ್ಯಾಕುಮಾರಿ ಜನ ಹೇಳ್ತಾರೆ ಕ್ಯಾಸಂಬಳಿ, ಓ ನಮ್ಮ ಸಹೋದರ ಇವನು, ಯಾಕೆ ಇವನು ಹಿಂದೂ. ಕಾಶ್ಮೀರದ ಜನ ಹೇಳ್ತಾರೆ ಇವನು ಹಿಂದೂ, ಓ ನನ್ನ ಸಹೋದರ ಅಂತ ಹೇಳ್ಕೊಳ್ತಾನೆ. ಅದನ್ನು ವಿವೇಕಾನಂದ ಹೇಳಿದ್ದಾರೆ. ವಿವೇಕಾನಂದ ಏನು ಹೇಳಿದ್ದಾರೆ? ಹಿಂದೂ ಹೆಸರಿನ ಬಂಧು ಯಾವ ಪ್ರದೇಶ ಇರಲಿ, ಯಾವ ಜಾತಿ ಇರಲಿ, ಯಾವ ಭಾಷೆ ಇರಲಿ, ತಕ್ಷಣವೇ ನೆಚ್ಚಿನ ಮೆಚ್ಚಿನ ಬಂಧುವಾಗಬೇಕು. ಹಾಗಾದಾಗ ಮಾತ್ರ ನಿನ್ನೊಂದು ವಿವೇಕಾನಂದ ಹೇಳಿದ್ದಾರೆ. ನಾವೆಲ್ಲ ಯಾರು ಹಾಗಿದ್ರೆ? ಹಿಂದೂಗಳು. ಹೇಳಿ ನೋಡೋಣ, ಜೋರಾಗಿ ಹೇಳಿ. ನಾವೆಲ್ಲ ಯಾರು? ಯಾವುದೇ ಸಂಶಯ ಇರಬಾರ್ದು ನಮಗೆ. ಎರಡನೇದು, ನಾವು ಹೆಮ್ಮೆ ಪಡುವಂಥ 100 ಸಾಧನೆ ಹಿಂದೂ ಸಮಾಜ ಮಾಡಿದೆ. ನಾನು ಕ್ರಿಶ್ಚಿಯನ್ಗೆ ಪ್ರಶ್ನೆ ಮಾಡ್ತಾನೆ, ಏನು ಸಾಧನೆ ಮಾಡಿದ್ರೆ ನೀವು? ಮುಸಲ್ಮಾನರಿಗೆ ಪ್ರಶ್ನೆ ಮಾಡ್ತಾನೆ, ನಿಮ್ಮ ಸಮಾಜ ಏನು ಸಾಧನೆ ಮಾಡಿದೆ? ಜಗತ್ತಿಗೆ 4 ವೇದ ಕೊಟ್ಟಿದ್ದೆ ನಾವು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ಕೊಟ್ಟಿದ್ದೆ ನಾವು. ಜಗತ್ತಿನ ಜ್ಞಾನ ರಾಶಿ ಭಾರತದಲ್ಲಿದೆ. ನಾವು ಕೊಟ್ಟರು ಜಗತ್ತಿಗೆ. ನಹಿ ಜ್ಞಾನೇನ ಸದೃಶಂ, ಜ್ಞಾನಕ್ಕೆ ಸಮಾನವಾದ ಪವಿತ್ರವಾದ ವಸ್ತು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಜಗತ್ತಿಗೆ ಕೊಟ್ಟರು ಯಾರು? ನಾವು ಕೊಟ್ಟರು ಜಗತ್ತಿಗೆ. ಜಗತ್ತಿಗೆ ಏನು ಕೊಟ್ಟಿದ್ದೀವಿ ನಾವು? ನಾವು ಜಗತ್ತಿಗೆ 1,00,000 ಶ್ಲೋಕ ಮಹಾಭಾರತ ಕೊಟ್ಟಿದ್ದೇವೆ. ನಮ್ಮ ದುರ್ದೈವ, ನಮ್ಮ ಶಾಲೆಯಲ್ಲಿ ಇವತ್ತು ಮಹಾಭಾರತ ಇಲ್ಲ, ಹೌದಾ? 1,00,000 ಶ್ಲೋಕ ಇದೆ ಮಹಾಭಾರತದಲ್ಲಿ. ಎಂಥ ಅದ್ಭುತ ನಮ್ಮ ಕಲ್ಪನೆಗಳು. ಮಹಾಭಾರತದಲ್ಲಿ ವೇದವ್ಯಾಸರು ಯಾರು ಕೇಳ್ತಾರಂತೆ, 1,00,000 ಶ್ಲೋಕ ಯಾವುದಿದೆ? ಅದನ್ನು ಸಾಮಾನ್ಯ ಜನ ಓದಲಿಕ್ಕಾಗಲ್ಲ. ಅದರ ಅರ್ಥ ಏನು? ತುಂಬ ಚೆನ್ನಾಗಿ ಹೇಳ್ತಾರೆ ಅವರು. ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಶಬ್ದ ನೋಡಿ ಚೆನ್ನಾಗಿದೆ. ಇಡೀ 1,00,000 ಶ್ಲೋಕದ ಅರ್ಥ ಏನು? ಪರೋಪಕಾರ ಮಾಡು, ಪುಣ್ಯ ಸಿಗುತ್ತೆ. ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಬೇರೆಯವರು ತೊಂದರೆ ಕೊಟ್ಟರೆ, ಅನ್ಯಾಯ ಮಾಡಿದರೆ ಪಾಪ ಬರುತ್ತೆ ನಿಮಗೆ. ನೋಡಿ, ಇಂಗ್ಲೀಷಲ್ಲಿ ಪಾಪ ಇದೆ, ಪುಣ್ಯ ಇಲ್ಲ. ಗೊತ್ತಾ ನಿಮಗೆ? ನಮ್ಮಲ್ಲಿ ಪುಣ್ಯದ ಕಲ್ಪನೆ ಇದೆ. ಜಗತ್ತಿಗೆ ಪುಣ್ಯ ಹೇಳ್ಕೊಟ್ರದು ಯಾರು? ನಾವು. ರಾಮಾಯಣ ಇದೆ, 24,000 ಶ್ಲೋಕ ಇದೆ ರಾಮಾಯಣದಲ್ಲಿ. 24,000. ಎಂಥ ಅದ್ಭುತ ಕಲ್ಪನೆ ನೋಡಿ. ರಾಮ ನಡೆದ ದಾರಿ ರಾಮಾಯಣ, ಹೌದಾ? ಹಾಗೆ ಭಗವದ್ಗೀತೆ ಇದೆ. ಯಾವುದೇ ಮತದ ಗ್ರಂಥ ಅಲ್ಲ ಭಗವದ್ಗೀತೆ. ಆತ್ಮಜ್ಞಾನ ಕುರಿತಂಥ ಗೀತೆ. ಮನೆಯ ಮನುಷ್ಯಾಣಂ ಕಾರಣ ಬಂಧ ಮೋಕ್ಷಯೋ, ಭಗವದ್ಗೀತೆ ಹೇಳಿದ್ದಾರೆ. ಎಂಥ ಅದ್ಭುತ ಕಲ್ಪನೆಗಳೆಲ್ಲ. ಹೀಗೆ 700 ಶ್ಲೋಕ ಇದೆ. ಜಗತ್ತಿನ ಎಲ್ಲ ದೇಶಗಳಲ್ಲಿ ಇವತ್ತು ಭಗವದ್ಗೀತೆಗೆ ಪ್ರೇಮ ಬರ್ತಾ ಇದೆ. ಜಗತ್ತಿಗೆ ಯೋಗ ಕೊಟ್ಟರು ಯಾರು? ನಾವು. ಜಗತ್ತು, ಅಮೇರಿಕ, ಬೇರೆ ದೇಶಗಳು ಜಗತ್ತಿಗೆ ರೋಗ ಕೊಟ್ಟಿದ್ದಾರೆ, ನಾವು ಯೋಗ ಕೊಟ್ಟಿದ್ದೇವೆ. ನಾವು ಯೋಗ ಅಂದರೆ ಏನು ಗೊತ್ತಾ? ಮನಸ್ಸು ಗೆಲ್ಲುವ ಮಾರ್ಗ. ಯೋಗ ಅಂದರೆ ಯೋಗಾಸನ ಮಾಡೋಂಥ ಅರ್ಥ ಅಲ್ಲ. 4 ಯೋಗ ಕೊಟ್ಟಿದ್ದೇವೆ. ಯಾವುದದು? ಭಕ್ತಿಯೋಗ, ಜ್ಞಾನಯೋಗ, ಕರ್ಮಯೋಗ. ಇನ್ನೊಂದು ಯಾವುದು ಗೊತ್ತಾ ಯಾರಿಗಾದರೂ? 4ನೇ ಯೋಗ ಯಾವುದು? ಭಕ್ತಿಯೋಗ, ಕರ್ಮಯೋಗ, ರಾಜಯೋಗ ಮತ್ತು ಜ್ಞಾನಯೋಗ. ರಾಜಯೋಗ, ಯೋಗಾಸನ ರಾಜಯೋಗ. ಜಗತ್ತಿಗೆ ಯೋಗ ಕೊಟ್ಟಿದ್ದೇವೆ ನಾವು. ನಮ್ಮ ದೇಶಕ್ಕೆ ಅಲೆಕ್ಸಾಂಡರ್ ಆಕ್ರಮಣ ಮಾಡ್ತಾನೆ. 1000 ವರ್ಷದಿಂದ ಘಟನೆ. ಗಡಿ ಪ್ರದೇಶದಲ್ಲಿ ಕೆಲವು ಸನ್ಯಾಸಿಗಳು ಆನಂದ ಕುಣಿತಾ ಇದ್ರು. ಏನಿತ್ತು ಅವ್ರ ಹತ್ರ? ಲಂಗೋಟಿ ಇತ್ತು ಅವ್ರ ಹತ್ರ. ಇನ್ನೇನಿರಲಿಲ್ಲ, ಆಸ್ತಿ ಇರಲಿಲ್ಲ, ಹೆಂಡತಿ ಮಕ್ಕಳಿರಲಿಲ್ಲ, ಏನಿರಲಿಲ್ಲ. ಅಲೆಕ್ಸಾಂಡರ್ ಕೇಳ್ತಾನೆ ಅವ್ರಿಗೆ, ಯಾಕೆ ಸಂತೋಷವಾಗಿದ್ದಾರೆ ನೀವು ಅಂತ. ಆಗ ಯೋಗಿಗಳು ಕೇಳ್ತಾರೆ ಅವನಿಗೆ, ತುಂಬ ದುಃಖವಾಗಿದೆ, ಏನು ಕಾರಣ ಅಂತ. ಅಲೆಕ್ಸಾಂಡರ್ ದುಃಖವಾಗಿದ್ದ. ಆಗ ಅಲೆಕ್ಸಾಂಡರ್ ಹೇಳ್ತಾನೆ, ನಾನು ಜಗತ್ತು ಗೆಲ್ಲಿ ಹೊರಟಿದ್ದೇನೆ, ಇನ್ನು ಭಾರತ ಗೆದ್ದಿಲ್ಲ, ನನ್ನ ಆಯುಷ್ಯ ಮುಗಿತಾ ಇದೆ. ಆಗ ಯೋಗಿ ಹೇಳ್ತಾರೆ, ನಾವು ಮನಸ್ಸನ್ನು ಗೆದ್ದಿದ್ದೇವೆ. ಮನಸ್ಸೇ ಜಗತ್ತಲ್ವಾ? ಹೌದಲ್ವಾ? ನಾವು ಗೆದ್ಕೊಂಡ್ರೆ, ನಮ್ಮ ಮನಸ್ಸು ಗೆದ್ಕೊಂಡ್ರೆ ಜಗತ್ತು ಗೆದ್ದಾಗೆ, ಹೌದಾ?
ಜಗತ್ತಿಗೆ ಯೋಗ ಕೊಟ್ಟಿರೋದು ಯಾರು? ನಾವು. ಹೆಮ್ಮೆ ಪಡಬೇಕು ನಾವು. ಜಗತ್ತಿಗೆ ಆಯುರ್ವೇದ ಕೊಟ್ಟಿದ್ದೇವೆ ನಾವು. ಇಡೀ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಪುರಾತನ ಗ್ರಂಥ ಯಾವುದು ಗೊತ್ತಾ? ಆಯುರ್ವೇದ. ಅಲೋಪತಿ ಅಲ್ಲ, ಆಯುರ್ವೇದ. ಆಯುಷ್ಯನ್ನು ವೃದ್ಧಿ ಮಾಡೋ ವೇದ. ಚರಕ ಸಂಹಿತೆ ಅಂತ ಇದೆ, 11,000 ಶ್ಲೋಕ ಇದೆ. ಜಗತ್ತಿನ ಯಾವ ವೈದ್ಯಕೀಯ ರಂಗದಲ್ಲಿ ಇದರ ಅರ್ಧ ಬಿಡಿ 10 ಭಾಗನ ಶ್ಲೋಕ ಇಲ್ಲ. ಏನು ಆರೋಗ್ಯ ಅಂತ ಹೇಳಿದರೆ, ನಮ್ಮಲ್ಲಿ ಹೇಳಿದರೆ ಏನು? ಸರ್ವರೋಗ ಕಾರಣೋ ಮಂದಾಗ್ನಿಹಿ, ಅಗ್ನಿಮಾಂದ್ಯಾಗಿದೆ, ಅಜೀರ್ಣ ಆಗಿದೆ. ಸರ್ವ ಔಷಧಿ ಸಮನ್ವಿತ ಉಪವಾಸ ಮಾಡು ಅಂತ ಹೇಳಿದ್ದಾರೆ ಅನೇಕ ಸಂದರ್ಭದಲ್ಲಿ. ಹೌದಾ? ಇನ್ನೊಂದು ವಿಶೇಷ ಗೊತ್ತಾ? ಎಲ್ಲ ಚಿಕಿತ್ಸಾ ವಿಧಾನಗಳು, ಈ ಅಲೋಪತಿ, ಹೋಮಿಯೋಪತಿ, ನ್ಯಾಚುರೋಪತಿ ಇದೆ ಅಲ್ಲ, ರೋಗ ಬಂದಮೇಲೆ ಯೋಚನೆ ಮಾಡುತ್ತೆ. ನಮ್ದು ಹಾಗೆಲ್ಲ, ರೋಗ ಬಾರದಾಗ ಜೀವ ಕಲಿಸ್ಕೊಡುತ್ತೆ. ಹೌದಾ? ಎಂಥ ಅದ್ಭುತ ಕಲ್ಪನೆ. ನಮ್ಮೊಬ್ಬರು ಹಿರಿಯ ಪ್ರಚಾರಕರಿಗೆ ಕ್ಯಾನ್ಸರ್ ಆಗಿತ್ತು 54 ವಯಸ್ಸಲ್ಲಿ. 4ನೇ ಹಂತ ಕ್ಯಾನ್ಸರ್ ಯಾಕೆ ಬರ್ತಾ ಇದೆ? ಇವತ್ತು ನೀವು ಬಳಕೆ ಮಾಡೋ ರಾಸಾಯನಿಕಗಳು, ಆಮೇಲೆ ಅದ್ರ ಬಗ್ಗೆ ಹೇಳ್ತೇನೆ ನಾನು. ಆಮೇಲೆ ಅಜೀರ್ಣ ಕಾಯಿಲೆ ಮುಖ್ಯವಾದ ಕ್ಯಾನ್ಸರ್ ಬಂದಿರೋದು, ಸೆಲ್ಸ್ ನಾಶ ಆಗ್ತಾ ಇದೆ. ಅವ್ರಿಗೆ 4ನೇ ಹಂತ ಕ್ಯಾನ್ಸರ್. ಡಾಕ್ಟ್ರು ಹೇಳಿದರು ಕೀಮೋಥೆರಪಿ ಮಾಡ್ಕೋಬೇಕು ಅಂತ. ಮಾಡಿಕೊಟ್ರೆ 3 ವರ್ಷ ಬದುಕ್ತೀರಾ ಅಂತ. ಇವ್ರು ಕೇಳಿದೇನು ಗೊತ್ತಾ? ಇಂಗ್ಲೀಷ್ ಔಷಧಿಯಲ್ಲಿ ಗುಣ ಆಗಿರುವಂಥ ಜಗತ್ತಿನ ಒಬ್ಬ ಪೇಷಂಟ್ ತೋರಿಸಿ ನೀವು ಅಂತ, ಒಬ್ಬ ರೋಗಿ ತೋರಿಸಿ ನೀವು ಜಗತ್ತಿನಲ್ಲಿ. ಡಾಕ್ಟ್ರು ಸುಮ್ಮನೆ ಕೂತ್ಕೊಂಡಿದ್ರು, ಉತ್ತರ ಕೊಡಲಿಕ್ಕೆ ಆಗಲಿಲ್ಲ. ಅವ್ರಿಗೊಬ್ಬರು ಸಲಹೆ ಕೊಟ್ಟರು, ಮಂಗಳೂರು ಒಬ್ಬರು ಡಾಕ್ಟರ್ ಸಲಹೆ ಕೊಟ್ಟೋದೇನು ಗೊತ್ತಾ? ಭಾಳ ಪ್ರಸಿದ್ಧ ಸಸ್ಯ ವಿಜ್ಞಾನಿ. ಗರಿಕೆ ರಸ ತಗೊಳ್ಳಿ. ಗರಿಕೆ ಗೊತ್ತಲ್ಲ ನಿಮಗೆ? ಗಣಪತಿ. ನಿಮ್ಗೆ ಆಶ್ಚರ್ಯ ಗೊತ್ತಾ? 54ನೇ ವಯಸ್ಸಿಗೆ ಅವರು ಕ್ಯಾನ್ಸರ್ ಪ್ರಾರಂಭ ಆದವು. 4ನೇ ಹಂತ ಕ್ಯಾನ್ಸರ್. ಪುಸ್ತಕದ ಓದಿ, ಮೃತ್ಯುಮಿತ್ರ ಅಂತ. 83ನೇ ವಯಸ್ಸಿನಲ್ಲಿ ಬದುಕಿದ್ರು. ಕ್ಯಾನ್ಸರ್ ಆಗಿ 29 ವರ್ಷ ಬದುಕಿದ್ರು. ಯಾವುದರಿಂದ? ಗರಿಕೆ ರಸದಿಂದ. ನಮ್ಮ ಆಯುರ್ವೇದ. ನಮ್ಮ ಸಮಸ್ಯೆ ಏನು? ನಮಗೆ ನಂಬಿಕೆನೇ ಇಲ್ಲ ನಮ್ಮ ಆಯುರ್ವೇದದಲ್ಲಿ. ನಮ್ಮ ಕಾಯಿಲೆ ಬಂದರೆ ಫಸ್ಟ್ ಹೋಗೋದು ಅಲೋಪತಿ, ಆಮೇಲೆ ಹೋಮಿಯೋಪತಿ, ಆಮೇಲೆ ನ್ಯಾಚುರೋಪತಿ, ಆಮೇಲೆ ತಿರುಪತಿ, ಆಮೇಲೆ ಆಯುರ್ವೇದ ಸ್ಲೋ ಕೆಲಸ ಮಾಡುತ್ತೆ. ಯಾರು ಹೇಳಿದ್ದು ನಿಮಗೆ? ನಿಮಗೆ ಲೂಸ್ ಮೋಷನ್ ಬೇದಿ ಆಯ್ತಾ? ದಾಳಿಂಬೆ ಸಿಪ್ಪೆ ಕಷಾಯ ಕುಡೀರಿ, ಅರ್ಧ ಗಂಟೆಯಲ್ಲಿ ಕಮ್ಮಿ ಆಗುತ್ತೆ. ಜಗತ್ತಿನ ಯಾವ ಔಷಧಿ ಇಲ್ಲ. ಯಾಕೆ ಮಾತಾಡ್ತಿರಲ್ಲಿ? ಕಷ್ಟ ಎದ್ದು ಹೋಗ್ಬೋದು ಸಭೆಯಿಂದ. ಹೀಗೆ ಜಗತ್ತಿಗೆ ಆಯುರ್ವೇದ ನಾವು ಕೊಟ್ಟಿದ್ದೆ. ನಾವು ಸಾವಯವ ಕೃಷಿ ಇವತ್ತು ಹಸಿರು ಕ್ರಾಂತಿ ಸರ್ಕಾರಗಳ ವಿಜ್ಞಾನಿಗಳ ಮೂರ್ಖರು ಸೇರ್ಕೊಂಡು ಮಾಡಿದ್ರಲ್ಲ, ಏನಾಗಿದೆ? ಹಸಿರು ಕ್ರಾಂತಿ ಎಲ್ಲ ಭ್ರಾಂತಿಯಾಗಿ ವಾಂತಿ ಆಗ್ತಾ ಇದೆ. ಎಲ್ಲ ಪ್ರದೇಶ ಕ್ಯಾನ್ಸರ್ ಹರಡ್ತಾ. ಯಾಕೆ ಹರಡ್ತಾ ಇದೆ? ಉದಾಹರಣೆಗೆ ನಾನು ಕೊಪ್ಪಳ ಜಿಲ್ಲೆ ಹೋಗಿದ್ದೆ. ಕೊಪ್ಪಳ ಜಿಲ್ಲೆಯಲ್ಲಿ 4 ಜನರ ಪೈಕಿ ಒಬ್ಬನಿಗೆ ಕ್ಯಾನ್ಸರ್ ಇದೆ. ಕೊಪ್ಪಳದಲ್ಲಿ ಸಿಂಧನೂರು ಇದೆ, ಹಳ್ಳಿ ಕ್ಯಾನ್ಸರ್ ಇದೆ. ಪಂಜಾಬ್ ಇದೆ, ಕ್ಯಾನ್ಸರ್ ಬೆಲ್ಟ್ ಇದೆ. ಕಾರಣ ಏನು? ಈ ರಾಸಾಯನಿಕ ಕ್ರಾಂತಿ, ಹಸಿರು ಕ್ರಾಂತಿ. ಈಗ ವೈಟ್ ಕ್ರಾಂತಿ ಅಂತೆ. ನಂದಿನಿ ಹಾಲು ಅದು ನಂದಿನಿ, ಅದು ಹಂದಿ ಬ್ರೀಡ್, ಅದು ಹಸುನೇ ಅಲ್ಲ. ಅದು ಹೌದಾ? ಅದು ಹಸು ಥರ ಕಾಣುತ್ತೆ, ಅದು ಏನಕ್ಕಾಗಲ್ಲ. ಅದು ನಮ್ಮ ದೇಶ ಸಾವಯವ ಕೃಷಿ ಜಗತ್ತಿಗೆ ಕೊಟ್ಟಿದೆ. ನೀವು ಅಮೃತದಂಥ ಆಹಾರ, ಒಂದು ದೇಶಿ ಹಸುವಿನ 1 ಗ್ಲಾಸ್ ಹಾಲು ಕುಡಿದ್ರೆ ಈಕ್ವಲ್ ಟು 10 ಫುಡ್ ಅಂತ ಹೇಳ್ತಾರೆ. ಅಷ್ಟು ಅದ್ಭುತ ನಮ್ಮ ಭಾರತೀಯ ಹಸುವಲ್ಲಿದೆ. ಸಾವಯವ ಕೃಷಿ ಜಗತ್ತಿಗೆ ಕೊಟ್ಟರು ನಾವು. ಈ ವಿಜ್ಞಾನಿಗಳು ಅವಿವೇಕಗಳು, ಮೂರ್ಖರು, ಇವರು ಕೃಷಿಯ ಕೊಲೆಗಾರರು. ಯಾವ ವಿಜ್ಞಾನ ನಿಮ್ಮದು? ಎಲ್ಲಿ ಪ್ರಯೋಗ ಮಾಡಿದ್ರೆ ನೀವು? ಯೂನಿವರ್ಸಿಟಿಯವ್ರು ಕೇಳ್ತೇನೆ ನಾನು, GKVK ಎಲ್ಲಿ ಪ್ರಯೋಗ ಮಾಡಿದ್ರೆ ನೀವು? ಪುಸ್ತಕ ಬದನೆಕಾಯಿ ಕಲಿಸ್ತಾ ಇದ್ದಾರೆ ರೈತರಿಗೆ, ರೈತನ ದಾರಿ ತಪ್ಪಿಸ್ತಾ ಇದ್ದಾರೆ. ದಯವಿಟ್ಟು ಕೃಷಿ ವಿಷಯದಿಂದ ಹೋಗಬೇಡಿ. ನೀವು ಸಾವಯವ ಕೃಷಿ ಪ್ರಯೋಗ ಮಾಡಿ. ನಾನು ನಿಮಗೆ ಸಲಹೆ ಕೊಡ್ತಾ ಇದ್ದೀನಿ. ನಾನು ಮಂಡ್ಯದಲ್ಲಿ ಪ್ರಯೋಗ ಮಾಡಿದ್ದೆ. ನಾವು ಅರ್ಧ ಎಕರೆ ಭೂಮಿಯಲ್ಲಿ ಸಾವಯವ ರೈತ ವರ್ಷಕ್ಕೆ 3 ಲಕ್ಷ ಇನ್ಕಮ್ ಮಾಡ್ತಾನೆ. ಅರ್ಕಾಡ್ ಜಿಲ್ಲೆ ತಮಿಳುನಾಡಲ್ಲಿ 1 ಎಕರೆಯಲ್ಲಿ 54 ಕ್ವಿಂಟಲ್ ಭತ್ತ ಬೆಳೀತಾ ಇದ್ದು ಭಾರತೀಯರು. 1 ಚಮಚ ರಾಸಾಯನಿಕ ಬಳಕೆ ಮಾಡ್ತಾ ಇರಲಿಲ್ಲ. ಇವತ್ತು ಯಾಕೆ ಕಿಡ್ನಿ ಹೋಗ್ತಾ ಇದೆ? ಯೂರಿಯಾ ಕಾರಣ. ಎಷ್ಟು ಡೇಂಜರ್ ಗೊತ್ತಾ ರಾಸಾಯನಿಕಗಳು? ಎಷ್ಟು ಡೇಂಜರ್ ಅಂತ ಹೇಳ್ತೇನೆ ನಾನು. ಡೆಲ್ಲಿಯಲ್ಲಿ ಒಂದು ಮನೆಯಲ್ಲಿ 6 ಜನರ ಸಾವಾಯಿತು. ಯಾಕೆ ಸಾವಾಯಿತು? ಕೊಲೆ ಆಗಿಲ್ಲ, ಆತ್ಮಹತ್ಯೆ ಆಗಿಲ್ಲ. ಯಾಕೆ ಸಾವಾಯಿತು? ಆಲ್ ಔಟ್, ಒಂದು ಸೊಳ್ಳೆ ಬತ್ತಿ ಆಲ್ ಔಟ್ ಅಂತ ಹಾಕಿದರು. ಅದನ್ನು ಹಾಕಿ ಮಲಗಿದ್ರು. ಬೆಳಿಗ್ಗೆ 6 ಜನ ಔಟ್ ಆದರು. ಇವರೇ ಔಟ್ ಆದರು. ಸೊಳ್ಳೆ ಸಾಯಿಲಿಲ್ಲ, ಇವರೇ ಸತ್ತೋದ್ರು. ಇವತ್ತು ಕೀಟನಾಶಕ ಮನುಷ್ಯನಾಶಕ. ಅದಕ್ಕೆ ಆಸ್ಪತ್ರೆ ಹೆಚ್ಚಾಗಿರೋದು. ಆಸ್ಪತ್ರೆ ಜಾಸ್ತಿ ಇರಬಾರ್ದು, ಪೊಲೀಸ್ ಸ್ಟೇಷನ್ ಜಾಸ್ತಿ ಇರಬಾರ್ದು. ಪೊಲೀಸ್ ಸ್ಟೇಷನ್ ಅರ್ಥ ಏನು ಗೊತ್ತಾ? ಕಳ್ಳರು ಜಾಸ್ತಿ ಆಗಿದ್ದಾರೆ, ದರೋಡ್ಕೋರೆ, ಮೋಸಗಾರ. ಡಾಕ್ಟರ್ ಅರ್ಥ ಏನು? ಡಾಕ್ಟರ್ ಜಾಸ್ತಿ ಇರಬಾರ್ದು ದೇಶದಲ್ಲಿ, ಕಮ್ಮಿ ಇರಬೇಕು. ಅಂದೇನು? ಆರೋಗ್ಯ ಏನಾಗ್ತಾ ಇದೆ? ಇದೇ ಆರೋಗ್ಯ ಅಂತ. ಇಲ್ಲ ಆರೋಗ್ಯ ಇಲ್ಲ ನಿಮಗೆ ಅಂತ ವೈದ್ಯರಲ್ಲಿ ಹೋಗ್ತಾ ಇದ್ರಿ ನೀವು ಅಂತ. ಹೌದಾ? ನಮ್ಮ ಆರೋಗ್ಯ ನಮ್ಮ ಕೈಲಿದೆ. ಹೀಗೆ ಈ ದೇಶದಲ್ಲಿ ಸಾವಯವ ಕೃಷಿ ಜಗತ್ತಿಗೆ ಕಲಿಸಿದೆ ನಾವು. ಆಮೇಲೆ ಮಾತಾಡಿ. ನಾನು ಪ್ರಶ್ನೆ ಆಮೇಲೆ ಸಾರ್ವಜನಿಕ ಪ್ರಶ್ನೆ ಮಾಡ್ತೇನೆ. ಡಾಕ್ಟ್ರಲ್ಲಿ ಪರವಾಗಿಲ್ಲ, ನಮ್ಮ ಮನೆಯಲ್ಲಿ ಡಾಕ್ಟ್ರ್ ಇದ್ದಾರೆ, ನಿಮ್ದೇನು ವಿಶೇಷ ಅಲ್ಲ. ಅದು ನಮ್ಮ ದೇಶ ಸಂಗೀತ ಜಗತ್ತಿಗೆ ಕೊಟ್ಟಿದ್ದೆ ನಾವು. ಭಾವ, ರಾಗ, ತಾಳ, ಸಂಗೀತ ಕೊಟ್ಟಿದ್ದೆ ನಾವು ಜಗತ್ತಿಗೆ.
ನಮ್ಮ ಸಂಗೀತ ಯಾವುದು? ಡಾಕ್ಟ್ರ್ ಬೇಕು ನಮಗೆ, ಆಪಧರ್ಮ ಬೇಕಷ್ಟೇ, ದಿನ ಬೇಕಾಗಿಲ್ಲ. ಅರ್ಥ ಮಾಡ್ಕೋಬೇಕು ನಾವು. ಭಾವ, ರಾಗ, ತಾಳ, ಸಂಗೀತ. ನಮ್ಮ ಸಂಗೀತ ಏನು? ಸಂಗೀತ ಮಳೆ ಬರೆಸ್ತಾ ಇತ್ತು, ಹೌದಾ? ಸಂಗೀತ ದೇವರ ಕಡೆ ತೊಗೊಂಡೋಗ್ತಾ ಇದ್ದು. ಇವತ್ತಿನ ಡಿಸ್ಕೋ ಡ್ಯಾನ್ಸ್, ಪಾಪ್ ಡ್ಯಾನ್ಸ್ ಇದೆಲ್ಲ, ಅದು ಭಾವ ಭಾವ, ರಾಗ ಸರಾಗ, ತಾಳ ಬೇತಾಳ, ಅದು ಸಂಗೀತನ ಕಾಮ ಕೆರಳಿಸುತ್ತೆ. ಹೀಗೆ ಜಗತ್ತಿಗೆ ಸಂಗೀತ ಕೊಟ್ಟಿದೆ ನಾವು, ಜಗತ್ತಿಗೆ ಶಿಲ್ಪಗಳೇ ಕೊಟ್ಟಿದೆ ನಾವು. ಅಂಥ ಜನಾಂಗ ನಾವು ಹೆಮ್ಮೆ ಪಡುವಾಗ ಬೇಡವಾ? ಈ ಜಗತ್ತಿನಲ್ಲಿ ಅರ್ಥ ಮಾಡ್ಕೋಬೇಕು, ದೇವರೊಬ್ಬ ನಾಮ ಹಲವು ಹೇಳಿದ್ದು ನಾವು. ಯಾರು ಕೇಳಿ ನೀವು? ಒಂದೇ ದೇವರು ಶುಕ್ರವಾರ ಮಾತ್ರ ಸಿಗ್ತಾನೆ, ಬೇರೆ ಸಹ ರಜೆ ಹಾಕಿರ್ತಾರೆ. ದೇವರು ಭಾನುವಾರ ಮಾತ್ರ ಸಿಗ್ತಾರೆ, ಬೇರೆ ಸಹ ರಜೆ ಹಾಕಿರ್ತಾರ? ನಮ್ಮ ಕಲ್ಪನೆ ಅದಲ್ಲ. ಯಾವ ರೀತಿ ದೇವರ ಆರಾಧನೆ ಮಾಡ್ಬೋದು ನೀವು ಲಿಂಗ ಪೂಜೆ ಮಾಡ್ಬೋದು, ಜನಿವಾರ ಹಾಕ್ಬೋದು, ನಾಮ ಹಾಕ್ಬೋದು, ಗಂಧ ಹಾಕ್ಬೋದು, ವೃಕ್ಷ ಪೂಜೆ ಮಾಡ್ಬೋದು, ಯಾವ ರೀತಿ ಬೇಕು ಮಾಡ್ಬೋದು ನೀವು. ಎಂಥ ಕಲ್ಪನೆ ನೋಡಿ. ಏಕಂ ಸತ್ ವಿಪ್ರ ಬಹುಧಾವದಂತಿ, ದೇವರೊಬ್ಬ ನಾಮ ಹಲವು. ಹೀಗೆ ಜಗತ್ತಿಗೆ ದೇವರೊಬ್ಬ ನಾಮ ಹಲವು. ಇವತ್ತು ಯಾಕೆ ಮತಾಂತರ ಮಾಡ್ತಿದ್ದಾರೆ? ಒಬ್ಬನೇ ದೇವರು, ಒಂದೇ ದಾರಿ ಇಲ್ಲ. ಬರೀ ಚಿತ್ರಾನ್ನ ತಿನ್ನಿ ಅಂತ ಹೇಳಿದಾಗಾಯಿತು. ಮೊಸರನ್ನ ತಿನ್ನಬಾರ್ದ? ಬಿಸಿಬೇಳೆ ತಿನ್ನಬಾರ್ದ? ಮಸಾಲೆ ದೋಸೆ ತಿನ್ನಬಾರ್ದ? ರಾಗಿ ರೊಟ್ಟಿ ತಿನ್ನಬಾರ್ದ? ಒಬ್ಬನೇ ದೇವರ, ಒಂದೇ ದಾರಿಯ? ಇಲ್ಲ, ಯಾರು ಯಾವ ದಾರಿಯಲ್ಲಿ ಹೋಗ್ಬೋದು. ಹೀಗಾಗಿ ಜಗತ್ತಿಗೆ ಅರ್ಥ ಮಾಡ್ಕೋಬೇಕು ನಾವು. ಶಾಂತಿ, ನಮ್ಮ ವಿಧಾನ, ಮತಪಂಥಗಳು ನಮ್ಮಲ್ಲಿದೆ. ದ್ವೈತ, ಅದ್ವೈತ, ವೀರಶೈವ, ಲಿಂಗಾಯತ, ಚಾರ್ವಾಕ, ಜೈನ, ಬೌದ್ಧ, ಎಷ್ಟು ಮತಪಂಥಗಳಿದೆ. ಯಾವ ರೀತಿ ದೇವರ ಆರಾಧನೆ ಮಾಡ್ಬೋದು ನೀವು, ನಮ್ದೇನು ವಿರೋಧ ಇಲ್ಲ. ಹೀಗೆ ಜಗತ್ತಿಗೆ ಏನು ಕೊಟ್ಟಿಲ್ಲ ಹೇಳಿ ನೋಡೋಣ. ಅಂಥ ಜನಾಂಗ ನಾವು, ಹೆಮ್ಮೆ ಪಡಬೇಕು ನಾವು. ಸಂಕೋಚ ಪಡೋದು ಏನಿದೆ? ಹೆಮ್ಮೆಯಿಂದ ಹೇಳ್ಕೊಳ್ಬೇಕು, ಗರ್ವದಿಂದ ಹೇಳ್ಕೊಳ್ಬೇಕು ನಾವು. ಏನು ಅಂತ? ನಾವು ಯಾರು ಹೇಳಿ? ಜಗತ್ತಿಗೆ ಬೆಳಕೊಡೋ ಜನಾಂಗ ನಮ್ದು, ಹೌದಾ? ನಮ್ಮ ಹಿಂದೂ ಜನಾಂಗ ನಾಶ, ಜಗತ್ತಿಗೆ ಅಪಾಯ ಇದೆ. ಯಾರಿಗೆ? ಜಗತ್ತಿಗೆ ಅಪಾಯ ಇದೆ. ಇನ್ನೂ ವಿವರಕ್ಕೆ ಹೋಗಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 5 ಕೆಲಸ ಸಮಾಜಕ್ಕೆ ವಶಕ್ಕೆ ಕೊಟ್ಟಿದ್ದೆ ನಾವು ಸೇರಿದಂತೆ ಮಾಡಬೇಕು ಅಂತ. ಮೊದಲದೇನು ಹೇಳಿ? ಸಮಾಜದಲ್ಲಿ ಸಾಮರಸ್ಯ ಮೂಡಬೇಕು. ಸಾಮರಸ್ಯ ಏನು ಹೇಳಿ ನೋಡೋಣ. ನಮ್ಮ ಸಮಾಜದಲ್ಲಿ ಮೇಲು ಕೀಳು, ಜಾತಿ, ಅಸ್ಪೃಶ್ಯ ಇದೆ, ಇದೇ ಇಲ್ವಾ? ನಮ್ಮನೆಗೆ ನಾಯಿ ಬರುತ್ತೆ, ಒಳಗಡೆ ಮನೆಯೊಳಗೆ ಬೆಕ್ಕಿದೆ. ಅರೆ, ಒಬ್ಬರು ಹಿಂದುಳಿದ ಬಂದರೆ ನಮ್ಮ ಮನೆಯಲ್ಲಿ ಅಸ್ಪೃಶ್ಯ ಆಗುತ್ತೆ. ಅದೇಗಾಗುತ್ತೆ? ಕವಿ ಹಾಡಿದನೆ, ಹುಟ್ಟಿನಿಂದಲೇ ಜಾತಿ ಹಣೆಪಟ್ಟಿ ಹಚ್ಚುತ್ತಾ ಮುಟ್ಟದೆ ಅಟ್ಟುವುದು ಸರಿಯೇ, ಅಂತರಿಕ್ಷಕ್ಕೆ ಅಡಿಯಿಟ್ಟ ನರನಿಂದು ಅಂತರವ ತೋರು ತರೆಯೇ. ಚಂದ್ರಯಾನ, ಮಂಗಳಯಾನ ಮಾಡಿದ್ವಿ, ಏನಾಯಿತು? ಮನುಷ್ಯ ದೂರ ಇಟ್ಟಿದ್ರಲ್ಲ ನೀವು. ಸರ್ವಂ ಕಲ್ವಿದಂ ಬ್ರಹ್ಮಂ, ಎಲ್ಲ ಕಡೆ ಬ್ರಹ್ಮ ಇದ್ದಾನೆ, ಅಲ್ಲಿ ಬ್ರಹ್ಮ ಇಲ್ವಾ? ನೇಕಾರದ ಬ್ರಹ್ಮ ಇಲ್ವಾ? ಚಮ್ಮಾರದ ಬ್ರಹ್ಮ ಇಲ್ವಾ? ಕುಂಬಾರದ ಬ್ರಹ್ಮ ಇಲ್ವಾ? ಬ್ರಹ್ಮ ಕಾಣದವನು. ಯಾಕೆ ಕಾಣದ ಬ್ರಹ್ಮ ಅವನು? ನಿಮ್ಮ ದೃಷ್ಟಿದೋಷ ಇದೆ. ಅಸ್ಪೃಶ್ಯತೆ ಹಿಂದುಳಿದ ಕೇರಿಯಲ್ಲಿ ಇಲ್ಲ, ನಿಮ್ಮ ಮನಸ್ಸಲ್ಲಿದೆ. ಮನಸ್ಸಿನ ದೋಷ ಇದೆ, ಕೇರಿಯಲ್ಲಿ ಅಸ್ಪೃಶ್ಯತೆ ಇಲ್ಲ, ಹೌದಾ? ನಮ್ಮ ಪುರಾಣ ಓದಿ ನೀವು, ಇತಿಹಾಸ ಓದಿ ನೀವು. ರಾಮ ಯಾರು? ಕ್ಷತ್ರಿಯ. ರಾವಣ ಬ್ರಾಹ್ಮಣ. ಮಕ್ಕಳಿಗೆ ರಾವಣ ಹೆಸರು ಇಡ್ತೀವಿ ನಾವು. ರಾವಣಿಗೆ ಮಂದಿರ ಕಟ್ಟಿದೇವ? ಅಯೋಧ್ಯೆಯಲ್ಲಿ ಯಾರಿಗೆ ಮಂದಿರ ಕಟ್ಟರು ನಾವು? ರಾಮನೇ ಮಂದಿರ ಕಟ್ಟೋದು. ಯಾರಿಗೆ ಹೇಳಿ? ರಾಮನಿಗೆ, ರಾವಣನಿಗಲ್ಲ. ಶ್ರೀಕೃಷ್ಣ ಯಾರು? ಗೊಲ್ಲರ ವಂಶಸ್ಥ, ದನ ಮೇಯಿಸ್ತಾ ಇದ್ದವನು, ಹೌದಾ? ಆದರೆ ನೋಡಿ ಎಂಥ ವಿಶೇಷ ಅಂದರೆ, ಪೂಜೆ ಮಾಡ್ತಾರೆ ಎಲ್ಲ ಬ್ರಾಹ್ಮಣರು. ಯಾರಿಗೆ ಪೂಜೆ ಮಾಡ್ತಾರೆ? ಕಲಿಯುಗದ ಬ್ರಾಹ್ಮಣರು ಪೂಜೆ ಮಾಡಿದ ಯಾರಿಗೆ? ಗೊಲ್ಲ ಕೃಷ್ಣನಿಗೆ, ಹೌದಾ? ಯಾಕೆ ಹೇಳಿ? ಗುಣದಿಂದ ಶ್ರೇಷ್ಠರಾಗ್ತಾರೆ. ಅಲ್ಲಿ ಕೃಷ್ಣ ಒಲಿದೋದು ಯಾರಿಗೆ? ಅರ್ಚಕರಿಗಲ್ಲ. ಯಾರಿಗೆ? ಕನಕ, ಕುರುಬ ಕನಕನಿಗೆ ಒಲಿದಿದ್ದಾರೆ ಕೃಷ್ಣ, ಅರ್ಚಕರಿಗೆ, ಬ್ರಾಹ್ಮಣರಿಗೆ ಅಲ್ಲ. ಹೀಗೆ ನಾವು ಓದ್ರೆ ಗೊತ್ತಾಗುತ್ತೆ. ರಾಮಾಯಣ ಬರೆದಿದ್ದು ಯಾರು? ವಾಲ್ಮೀಕಿ, ಬೇಡರ ವಂಶಸ್ಥ. ವೇದವ್ಯಾಸರು ಏನು ಮಾಡಿದರು? ಬೆಸ್ತರ ಮಗ. ಮಹಾಭಾರತ ಬರೆದಿದ್ದಾರೆ. ಎಂತಹ ಅದ್ಭುತ ಕಲ್ಪನೆ ನೋಡಿ. ಹೀಗೆ ಅಂಬೇಡ್ಕರ್ ಇದ್ದಾರೆ. ಅವ್ರು ಏನು ಮಾಡಿದ್ದಾರೆ? ಅಂಬೇಡ್ಕರ್ ಈ ದೇಶ ಸಂವಿಧಾನ ಬರೆದಿದ್ದಾರೆ. ಜಗತ್ತಿನ ಶ್ರೇಷ್ಠ ಸಂವಿಧಾನ ಭಾರತದಂತೆ ಅಂಬೇಡ್ಕರ್ ಕಾರಣ ಇದೆ, ಹೌದಾ? ಅವರ ಅಧ್ಯಕ್ಷತೆಯಲ್ಲಿ. ಹೆಮ್ಮೆ ಪಡ್ಕೋ ಬೇಡವಾ? ಹೀಗೆ ನಮ್ಮ ಸಮಾಜದಲ್ಲಿ ಮೇಲು ಕೀಳು, ಅಸ್ಪೃಶ್ಯ, ಈ ರೀತಿ ತುಂಬ ಭಾವ ಇದೆ ಸಮಾಜದಲ್ಲಿ. ಹೋಗಲಿಸ್ಕೋ ಬೇಡವಾ? ಒಬ್ಬರು ಹೇಳ್ತಾರೆ, ಸರ್ವಜ್ಞ ಹೇಳ್ತಾನೆ, ಜಾತಿಹೀನ ನಮನೆಯ ಜ್ಯೋತಿತಾಹೀನವೇ, ಜಾತಿ ವಿಜಾತಿ ಏನಬೇಡ, ದೇವನು ಒಲಿದಾತನ ಜಾತ ಸರ್ವಜ್ಞ. ಅಂದರೆ ಇವತ್ತು ಹೇಳಿದ್ದಾನೆ, ಯಾರು ದೇವರು ಅವನಿಗೆ, ಅವನು ಸರ್ವಜ್ಞ. ಸರ್ವಜ್ಞ ಭಾಳ ಚೆನ್ನಾಗಿ ಹೇಳಿದ್ದಾನೆ. ದೇವರು ಯಾರಿಗೆ ಒಲಿತಾನೆ? ನಿಮ್ಮ ಜಾತಿಗಲ್ಲ, ಭಕ್ತಿಗೆ ಒಲಿತಾನೆ, ಹೌದಾ? ಹೀಗಾಗಿ ನಮ್ಮ ಸಮಾಜದಲ್ಲಿ ಸಾಮರಸ್ಯ ಮೂಡಿಸಬೇಕು. ಕನಿಷ್ಠ ದೇವಸ್ಥಾನಕ್ಕೆ ಒಟ್ಟಿಗೆ ಹೋಗಬೇಕು ಬೇಡವಾ? ಒಟ್ಟಾಗಿ ಅನೇಕ ದೇವಸ್ಥಾನ ಹಿಂದುಳಿದು ಬಂದು ಪ್ರವೇಶ ಇಲ್ಲ, ಹೌದಾ? ದುಃಖ ಆಗುತ್ತೆ ಇಲ್ವಾ? ಸ್ವರಾಜ್ಯ ಒಂದು 78 ವರ್ಷ ಆಯಿತು, ಇನ್ನು ಅಸ್ಪೃಶ್ಯತೆ ಇಲ್ವ ಮನೆಗಳಲ್ಲಿ?
ಸಾರ್ವಜನಿಕ ನಲ್ಲಿಗಳಲ್ಲಿ ಪ್ರವೇಶ ಇದೆಯಾ? ಸ್ಮಶಾನದಲ್ಲಿ ಜಾತಿ ಭೇದ ಇದೆ. ಹೌದಾ? ಎಷ್ಟು ಮಟ್ಟಿಗೆ ಸಮಾಜ ಆಗಿದೆ ಅಂದರೆ ಸ್ವಾಮಿಗಳ ಜಾತಿಗೆ ಸೀಮಿತ ಮಾಡಿದ್ರು, ಸ್ವಾಮಿಗಳನ್ನೇ ದೇವರನ್ನೇ ಜಾತಿ ಸೀಮಿತ. ಹೌದಾ? ಇಂಥ ಜಾತಿ ಇಂಥ ದೇವರು ಅಂತ. ಹೌದಾ? ಹೀಗಾಗಿ ಜಾತಿ ತಪ್ಪಲ್ಲ, ಜಾತೀಯತೆ ತಪ್ಪು. ಪ್ರಕೃತಿಯಲ್ಲಿ ಎಷ್ಟು ಮರಗಳಿದೆ? ಆಲದ ಮರ ಇದೆ, ಬೇವಿನ ಮರ ಇದೆ, ಶ್ರೀಗಂಧ ಮರ ಇದೆ, ಎಷ್ಟು ಥರ ಗಿಡಗಳು, ತುಳಸಿ ಗಿಡ ಇದೆ, ಅಮೃತ ಬಳ್ಳಿ ಇದೆ. ಜಗಳ ನೋಡಿದಿರಾ? ಸಾಮರಸ್ಯ ನೋಡಿದಿರಾ? ಎಂದಾದರೂ ತುಳಸಿ ಗಿಡ ಮತ್ತು ಅಮೃತ ಬಳ್ಳಿ ಜಗಳ ನೋಡಿದಿರಾ ನೀವು? ನಕ್ಷತ್ರಗಳಿವೆ, ಚಂದ್ರ ಇದೆ, ಸೂರ್ಯ ಇದೆ, ನದಿಗಳಿದೆ, ಜಗಳ ನೋಡಿದಿರಾ? ಜಗಳ ನೋಡಿಲ್ಲ ನಾವು. ಪ್ರಕೃತಿಯಲ್ಲಿ ಸಾಮರಸ್ಯ ಇದೆ, ಪ್ರಕೃತಿಯಲ್ಲಿ ಸಂಘರ್ಷ ಇಲ್ಲ. ಪ್ರಾಣಿಗಳು ಬೇಟೆ ಆಡಿದ್ರೆ ಆಹಾರಕ್ಕೋಸ್ಕರ ಮಾತ್ರ, ಆಮೇಲೆ ಅದು ಬೇಟೆ ಆಡಲ್ಲ. ಹೌದಾ? ಪ್ರಕೃತಿಯಲ್ಲಿ ಸಂಘರ್ಷ ಇಲ್ಲ, ಪ್ರಕೃತಿಯಲ್ಲಿ ಸಾಮರಸ್ಯ ಇದೆ. ಅದಕ್ಕೋಸ್ಕರ ನಮ್ಮ ಸಮಾಜದಲ್ಲಿ ಏನು ಬರಬೇಕು? ಸಾಮರಸ್ಯ ಬರಬೇಕು. ಸಾಮರಸ್ಯದ ನಮ್ಮ ಯುಗಕ್ಕೆ ನಿಮಗಿದು ಸ್ವಾಗತ. ಹೀಗಾಗಿ ಜಾತಿ, ನಿಮ್ಮ ಮತಪಂಥಗಳು ಮನೇಲಿ ಇಟ್ಕೊಳ್ಳಿ, ನಿಮ್ಮ ಲಿಂಗ ಗಿಂಗ ಜನಿವಾರ ಮನೇಲಿ ಇಟ್ಕೊಳ್ಳಿ. ಸಮಾಜವಾಗಿ ಬದುಕಬೇಕು ನಾವು. ಮುಸಲ್ಮಾನ ಗೊತ್ತು ನಾವು ಹಿಂದೂ ಅಂತ ಹೇಳ್ಕೊಳ್ತಾನೆ, ನಿಮ್ಮನ್ನು ಜಾತಿಯಿಂದ ಗುರುತಿಸ್ಕೊಳ್ಳಲ್ಲ ಅವನು. ಹೌದಾ? ಕ್ರಿಶ್ಚಿಯನ್ ಹೇಳ್ತಾನೆ ನೀವೆಲ್ಲ ಹಿಂದೂಗಳೇ, ಯಾವ ಜಾತಿ ಪರವಾಗಿಲ್ಲ ಹಿಂದೂಗಳಂತ ಹೇಳ್ಕೊಳ್ತಾರೆ, ನಮ್ಗೆ ಗೊತ್ತಿಲ್ಲ ಅಷ್ಟೇ. ಹೀಗಾಗಿ ನಮ್ಮ ಸಮಾಜ ಸಾಮರಸ್ಯ ಮೂಡಿಸಬೇಕು. ಎರಡನೇದು ಕುಟುಂಬ ಪ್ರಬೋಧನ. ನಮ್ಮ ಕುಟುಂಬ ಏನಾಗ್ತಾ ಇದೆ? ಹಿಂದೆ ನಮ್ಮ ದೇಶದಲ್ಲಿ ಆಶೀರ್ವಾದ ಮಾಡ್ತಾ ಇದ್ರು ಮದುವೆ ಮನೆಯಲ್ಲಿ, ಅಷ್ಟಪುತ್ರೋಭವ, 8 ಜನ ಮಕ್ಕಳು ಇರಲಿ. ಈಗ ಆಶೀರ್ವಾದ ಮಾಡಿದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಹುಡುಗಿಗೆ, ಸತ್ತೋಗ್ತಾಳೆ, ಅಲ್ಲೇ ಸತ್ತೋಗ್ತಾಳೆ. ಈ ಆಮೇಲೆ ಏನಾಯ್ತು? ಆರ್ತಿಗೊಬ್ಬರು, ಕೀರ್ತಿಗೊಬ್ಬರು, ದೇಶಕ್ಕೊಬ್ಬರು ಅಂತಾಯಿತು. ಆಮೇಲೆ ನಾವಿಬ್ಬರು ನಮಗಿಬ್ಬರು ಅಂತಾಯಿತು. ಆಮೇಲೆ ಮನೆಗೊಂದು ಮಗು, ಮನೆ ತುಂಬ ನಗು. ಚೈನಾ ನೋಡಿ ನಗಬೇಕು ನೀವು, ಚೈನಾ ಮುದುಕರ ದೇಶ ಆಗಿದೆ. ಈಗ ಇನ್ನು ಮುಂದಕ್ಕೆ ಹೋಗಿದೆ, ನನಗೆ ನಾನೇ, ನಿನಗೆ ನೀನೇ, ಯಾರು ಬೇಡ. ಬೆಂಗಳೂರಿನ ಮನೆಗೆ ಹೋಗಿದ್ದೆ ನಾನು, ಎಜುಕೇಟೆಡ್ ಇಡಿಯಟ್ಸ್ ಅಂತ ಕರೀತಾನೆ ಜವಾಬ್ದಾರಿಯಿಂದ. ಒಬ್ಬಳು ಡೈವರ್ಸ್ ಕೇಸ್ ಆಯ್ತು ಮನೆಯಲ್ಲಿ. ಗೊತ್ತಾ? ಯಾಕೆ ಗೊತ್ತಾ? ಮದುವೆ ಆದಮೇಲೆ ಮಗು ಬೇಡ ನನಗೆ ಅಂತ. ಯಾವ ಪುರುಷಾತ್ ಮದುವೆ ಆಗಿದೆ ನೀನು? ಯೋಗ್ಯ ಸಂತಾನ ಸಿಗದಿದ್ದರೆ ಮೋಕ್ಷ ಸಿಗಲ್ಲ ನಿನಗೆ. ಹೌದಾ? ತಾಯಿಂದ ಮಕ್ಕಳು ಬೇಡ, ಇನ್ನೇನು ವಸ್ತು ಬೇಕಾ ನಿನಗೆ? ಟಿ ವಿ ಬೇಕಾ? ಮೊಬೈಲ್ ಬೇಕಾ ನಿನಗೆ? ಯಾವ ಜನಾಂಗ 2.3% ಏರಲ್ಲ, ಆ ಜನಾಂಗ ನಾಶ ಆಗುತ್ತೆ. ಹಿಂದೂ ಜನಾಂಗ ಇವತ್ತು 1.85% ಏರ್ತಾ ಇದೆ, ನಾಶ ಆಗುತ್ತೆ ಜನಾಂಗ. ಹೀಗೆ ನಮ್ಮ ಮನೆ ಮಕ್ಕಳ ಸಂತತಿ ಬೇಡವಾ? ಯೋಚನೆ ಮಾಡಿ ನೀವು. ಇವತ್ತು ಅಮೇರಿಕ ಸಮಸ್ಯೆ ಏನು ಗೊತ್ತಾ? ಅಮೇರಿಕ ಸಾಯ್ತಿರೋ ದೇಶ, ಡೈಯಿಂಗ್ ನೇಷನ್ ಅಮೇರಿಕ. ಚೈನಾ ಮುದುಕರ ದೇಶ. ಇರುವುದಲ್ಲಿ ನಮ್ಮ ಪರವಾಗಿಲ್ಲ, ತರುಣಾವಸ್ಥೆ ನಾವಿದ್ದೆ ನಾವು. ಹೀಗೆ ನಮ್ಮ ಕುಟುಂಬದಲ್ಲಿ ಮಕ್ಕಳ ಸಂತತಿ ಹೆಚ್ಚಾಗ ಬೇಡವಾ? ಕನಿಷ್ಠ 3 ಜನ ಮಕ್ಕಳು ಬೇಕೋ ಬೇಡವಾ? ಅನೇಕ ಮನೆಗೆ ಒಂದೇ ಮಗು ಇದೆ, ಆಕ್ಸಿಡೆಂಟ್ ಆಯಿತು, ರೋಗ ಬಂದು ಸತ್ತೋಯ್ತು, ಯಾರಿಲ್ಲ. ಎಂಥ ಸ್ಥಿತಿ ನೋಡಿ. ನೋಡಿ, ಅವಿಭಕ್ತ ಕುಟುಂಬ ಅಂತ ಇದೆ. ಅಲ್ಲಿ ವಿಶೇಷ ಏನು ಗೊತ್ತಾ ನಿಮಗೆ? ಅವಿಭಕ್ತ ಕುಟುಂಬದಲ್ಲಿ ಸಾಮಾಜಿಕ ಪ್ರಜ್ಞೆ ಹೆಚ್ಚು, ಸಂಸ್ಕೃತಿ ಇದೆ ಅಲ್ಲಿ. ನಾನು ಒಂದು ಉದಾಹರಣೆ ಕೊಡ್ತೇನೆ. ಒಂದು ಮನೆಗೆ ಹೋಗಿದ್ದೆ ಮಧುಗಿರಿಯಲ್ಲಿ, 5 ಜನ ನಾವು ಊಟಕ್ಕೆ ಬರ್ತಾರೆ, RSS ಕಾರ್ಯಕರ್ತರು ಅಂತ. ಅವ್ರು ಹೇಳಿದ್ದೇನು ಗೊತ್ತಾ? 15 ಜನ ಮನೆಗೆ ಗೊತ್ತಾಗಲ್ಲ. ಯಾಕೆ? ಅವರ ಮನೆ 120 ಜನ ಇದ್ದರು ಮನೆಯಲ್ಲಿ. ಇವತ್ತು ಮನೆಗಳಲ್ಲಿ ನೋಡಿ ನೀವು, ಜನನೇ ಇಲ್ಲ. ಹೌದಾ? ಮಲೆನಾಡು ಕರಾವಳಿಯಲ್ಲಿ ನೋಡಿ ದೊಡ್ಡ ದೊಡ್ಡ ಮನೆಗಳಿದೆ, ಒಂಥರ ವೃದ್ಧಾಶ್ರಮ ಆಗಿದೆ. ದುಃಖ ಆಗುತ್ತೆ ಇಲ್ವಾ? ಮರ ಗಿಡಗಳಲ್ಲಿ ಚಿಗುರೇ ಇಲ್ಲ, ಬರೀ ಒಣಗಿದ ಎಲೆ ಕಾಣ್ತಾ ಇದೆ. ಹೌದಾ? ಹೀಗಾಗಿ ನಮ್ಮ ಕುಟುಂಬ ಅವಿಭಕ್ತ ಕುಟುಂಬ. 10 ಜನರು ಮನೆ, ಇವತ್ತು ಮನೆಗಳೇ ಸಿಗ್ತಾ ಇದೆಯಾ? ನಮ್ಮ ಸೀರಿಯಲ್ ನೋಡಿ, ಧಾರಾವಾಹಿ, ಮನೆಯೊಂದು 3 ಬಾಗಿಲು, 3 ದಿಕ್ಕಾಗ್ತಾ ಇದೆ. ಹೌದಾ? ಎಂಥ ಧಾರಾವಾಹಿ ನೋಡಿ, ಮನೆ ಹೊಡೆಯೋ ಧಾರಾವಾಹಿಗಳೆಲ್ಲ. ಯಾಕೆ ಹೇಳಿ? ಅವನೇ ನನ್ನ ಗಂಡ, ಇವಳೆ ನನಗೆ ಡೌಟ್ ಇದೆ, ಇವಳೆ ನನ್ನ ಹೆಂಡತಿ, ಡೌಟ್ ಇದೆಯಾ? ಈ ಕಂಪನಿಗಳು ಮಾಡ್ತಿರುವಂಥ ಧಾರಾವಾಹಿಗಳು, ಮನೆ ಹೊಡೆಯೋ ಧಾರಾವಾಹಿಗಳು. ಯಾಕೆ ಹೇಳಿ? ಒಂದು ಮನೆ ಹೊಡೆದೋದ್ರೆ 2 TV, 2 ಫ್ರಿಜ್ಜು, 3 ಫ್ರಿಜ್ ಹೆಚ್ಚಾಯ್ತಲ್ಲ ಮಾರಾಟ. ಇದು ಪ್ರಯತ್ನ ಮಲ್ಟಿನ್ಯಾಷನಲ್ ಕಂಪನಿಗಳು. ಇವತ್ತು ಧಾರಾವಾಹಿ ನಿರ್ಮಾಣ ಮಾಡೋದು ಯಾರು? ಮಲ್ಟಿನ್ಯಾಷನಲ್ ಕಂಪನಿ ಹೇಳ್ತಿರೋದು ನಿರ್ದೇಶಕನಿಗೆ, ಈ ರೀತಿ ಮಾಡು. ಗಂಡನ ಬಗ್ಗೆ ಹೆಂಡತಿ ಡೌಟ್ ಬರಬೇಕು, ಹೆಂಡತಿ ಬಗ್ಗೆ ಗಂಡನಿಗೆ, ಆ ತಂದೆ ಬಗ್ಗೆ ಮಕ್ಕಳಿಗೆ. ಹೌದಾ? ಮನೆ ಹಾಳು ಧಾರಾವಾಹಿಗಳು. ಹೌದಾ ಅಲ್ವಾ? ಹೀಗಾಗಿ ಯೋಚನೆ ಮಾಡಬೇಕು ನಾವು, ನಮ್ಮ ಕುಟುಂಬ ವ್ಯವಸ್ಥೆ ಯಾಕೆ ಹಾಳಾಗಿದೆ ನೋಡಿ. ಒಂದು ಮಗು ಸ್ನಾನಕ್ಕೆ ಹೋಗುತ್ತೆ, ಒಂದು 20 ಜನ ಇರೋ ಮನೆಯಲ್ಲಿ, ಯೋಚನೆ ಮಾಡುತ್ತೆ. ಚಿಕ್ಕಪ್ಪ ಇದ್ದಾರೆ, ಚಿಕ್ಕಮ್ಮ ಇದ್ದಾರೆ, ದೊಡ್ಡಮ್ಮ ಇದ್ದಾರೆ, ಅತ್ತೆಗಿದ್ದಾರೆ, ಯೋಚನೆ ಮಾಡಿ ಸ್ನಾನ ಮಾಡುತ್ತೆ. ಒಂದೇ ಮಗು ಇದೆ, ಹಂಡ ಕಾಲು ಮಾಡಿ ಬರ್ತದೆ. ಯಾಕೆ ಹೇಳಿ? ಯಾವನಿಲ್ಲ ಕೇಳೋನು, ಅಕ್ಕನೂ ಇಲ್ಲ, ತಂಗಿನೂ ಇಲ್ಲ, ಚಿಕ್ಕಮ್ಮ ದೊಡ್ಡಮ್ಮನೇ ಇಲ್ಲ, ಸಾಮಾಜಿಕ ಪ್ರಜ್ಞೆ ಇಲ್ಲ. ಮನೆಗಳಲ್ಲಿ ಆತ್ಮಹತ್ಯೆ ಇಲ್ಲ ಅವಿಭಕ್ತ ಕುಟುಂಬದಲ್ಲಿ. ಅರ್ಥ ಮಾಡ್ಕೋಬೇಕು ನಾವು. ಯಾಕೆ ಹೇಳಿ? ಪರಸ್ಪರ ವಿಚಾರಣೆ ಜನ ಇದ್ದಾರೆ. ಹೌದಾ? ಆತ್ಮಹತ್ಯೆ ಪ್ರಮಾಣ ಅತ್ಯಂತ ಕಮ್ಮಿ ಅವಿಭಕ್ತ ಕುಟುಂಬದಲ್ಲಿ. ಉಳಿತಾಯ ಸಂಸ್ಕೃತಿ ಇದೆ ಕುಟುಂಬದಲ್ಲಿ. ಅರ್ಥ ಮಾಡ್ಕೋಬೇಕು ನಾವು. ಇವತ್ತು ಅಮೇರಿಕ ಸಮಸ್ಯೆ ಏನು ಗೊತ್ತಾ? ಜನಸಂಖ್ಯೆ 36 ಕೋಟಿ, ಸುಮಾರು 20 ಕೋಟಿ ಜನ 18 ವರ್ಷ ಮೇಲ್ಪಟ್ಟವರು ಇದ್ದಾರೆ. ಎಷ್ಟು ಗೊತ್ತಾ ನಿಮಗೆ? ಕ್ರೆಡಿಟ್ ಕಾರ್ಡ್
120 ಕೋಟಿ ಕ್ರೆಡಿಟ್ ಕಾರ್ಡ್ ಇದು, 120 ಕೋಟಿ ಕ್ರೆಡಿಟ್ ಕಾರ್ಡ್. ಮುಂದಿನ ಎಷ್ಟೋ ಜನ್ಮ ತಗೊಂಡಿದ್ದಾರೆ. ನಮ್ಮ ರಾಷ್ಟ್ರೀಯ ಆದಾಯಕ್ಕೆ 36% ಉಳಿತಾಯ ಭಾರತದ್ದು. ನಮ್ಮ ದೇಶದ ಮಹಿಳೆಯರು ಮಾಡ್ತಾ ಇದ್ದಾರೆ, ತಾಯಂದಿರು ಮಾಡ್ತಾ ಇದ್ದಾರೆ. ಹೆಮ್ಮೆ ಪಡಬೇಕು ನಾವು. ಉಳಿತಾಯ ಸಂಸ್ಕೃತಿ ಭಾರತದಲ್ಲಿದೆ, ಇದೇ ಅಲ್ವಾ? ಎಷ್ಟು ಚಿನ್ನ ಇದೆ ಗೊತ್ತಾ ಭಾರತದಲ್ಲಿ? ಬಡ ಭಾರತದಲ್ಲಿ 24,000 ಟನ್ ಚಿನ್ನ ಭಾರತದಲ್ಲಿದೆ. 24,000 ಟನ್. ಜಗತ್ತಿನ 12% ಚಿನ್ನ ಭಾರತದಲ್ಲಿದೆ. ಯಾರ ಕಾರಣ? ನಮ್ಮ ದೇಶದ ಕುಟುಂಬ ವ್ಯವಸ್ಥೆ, ವಿಶೇಷ ಮಹಿಳೆಯರ ಕಾರಣ. ಹೌದಾ? ಮಹಿಳೆಯರ ಉಳಿತಾಯ ಸಂಸ್ಕೃತಿ. ಅಮೆರಿಕದಲ್ಲಿ ದಿವಾಳಿ ಸಂಸ್ಕೃತಿ. ಯಾವುದು ಬೇಕು ನಮಗೆ? ನಮ್ಮ ಕುಟುಂಬ ವ್ಯವಸ್ಥೆ ಉಳಿಸಿದೆ ನೋಡಿ. ಸ್ವಸಹಾಯ ಸಂಘ ನಡೆಸ್ತಾರಲ್ಲ, ಅದಕ್ಕೆ ಬಡ್ಡಿವಾರ ಸಂಘ ಅಂತ ಕರಿತೀನಿ ನಾನು ಅನೇಕ ಸಲ. ಸ್ವಸಹಾಯ ಸಂಘನ ಹೌದು, ಬಡ್ಡಿವಾರ ಸಂಘನ ಹೌದು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ವರದಿ ಇದೆ, 24,000 ಕೋಟಿ 2 ವರ್ಷದಿಂದ ವರದಿ ಇದೆ. 99% ರಿಕವರಿ ಇದೆ. ಸಾಮಾನ್ಯ ಮಹಿಳೆಯರು ಮಾಡಿರೋದು. ಸಾಮಾನ್ಯ ಮಹಿಳೆಯರು. ಪುರುಷರು ನಡೆಸ್ತಾ ಇದ್ದರೆ ದಿವಾಳಿ ಸಂಘ ಆಗೋದು ಬಹುಶಃ. ಮಹಿಳೆ ಅದರಿಂದ ಯಶಸ್ವಿ ಸಂಘಗಳದು. ನಮ್ಮ ಕುಟುಂಬ ವ್ಯವಸ್ಥೆ ಉಳಿತಾಯ ಸಂಸ್ಕೃತಿ ಇದೆ. ಕುಟುಂಬದಲ್ಲಿ ಏನಿದೆ? ಚಿಕ್ಕಮ್ಮ, ದೊಡ್ಡಮ್ಮ, ಅತ್ತಿಗೆ, ಮಾವ, ಹೌದಾ ಅಲ್ವಾ? ಹೀಗೆ ನಾವು ಯೋಚನೆ ಮಾಡಬೇಕಲ್ಲ. ನಮ್ಮ ಕುಟುಂಬದಲ್ಲಿ ಭಜನೆ ನಡೆಯುತ್ತಾ? ನಮ್ಮ ಮನೇಲಿ ಟಿ ವಿ ಬಂದಮೇಲೆ ಭಜನೆ ಇದೆಯಾ? ಯೋಚನೆ ಮಾಡಿ ನೋಡೋಣ. ಭಜನೆ ಸಂಸ್ಕಾರ ಕೇಂದ್ರ. ಭಾಳ ಸರಳವಾದ ಪ್ರಕೃತಿಯಲ್ಲಿ ಈ ಕಲಿಯುಗದಲ್ಲಿ ಸರಳವಾಗಿರುವಂಥ ವ್ಯವಸ್ಥೆ ಯಾವುದು ಹೇಳಿ? ಭಜನೆ. ಹೌದಾ? ಆ ಭಜನೆ ಮನೆಯಲ್ಲಿ ಇದೆಯಾ? ಟಿ ವಿ ಮುಂದೆ ಭಜನೆ. ಹೌದಾ? ಒಂದು ಮನೆಗೆ ಹೋಗಿದ್ದೆ ನಾನು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಒಬ್ಬಳು ಮಹಿಳೆ ಹೇಳ್ತಾರೆ, ನಮ್ಮ ಸಂಬಂಧಿಕರು ತೀರ್ಕೊಂಡಿದ್ದಾರೆ. ನಾನು ಕೇಳಿದ್ದು ಹೋಗಿಲ್ಲ. ಸಂಕ್ರಾಂತಿ ಧಾರಾವಾಹಿ ಬರ್ತಾ ಇದೆ. ಇವಳಿಲ್ಲ ಭ್ರಾಂತಿ. ಸತ್ತವರಿಗೆ ಸಾವಿಗೆ ಹೋಗಲ್ಲ. ಆ ಸೀರಿಯಲ್ಗೆ ಕಣ್ಣೀರು ಸುರಿಸ್ತಾರೆ. ಹೌದಾ? ಸಾಕಾಗಲ್ಲ, ಒಂದು ಟವಲ್ ಸಾಕಾಗಲ್ಲ. ಬಿಗ್ ಬಾಸ್ ಅಂತೆ, ನೀವು ಬಿಗ್ ಲೂಸ್ ಆಗ್ತಾರೆ ಅಷ್ಟೇ ನೀವು. ಅದಕ್ಕೆ ಅವನಿಗೆ ದೊಡ್ಡ ಏನು ಭಾಳ ದೊಡ್ಡ ಸಾಧನೆ ಅವನು. ಹೌದಾ? ಹೀಗೆ ನಮ್ಮ ಮನೆಗಳನ್ನ ಟಿ ವಿ ಬಂದಮೇಲೆ ಯಾರು ಬೇಡ, ನೆಂಟರು ಬೇಡ. ಹೌದಾ? 7 ಗಂಟೆ ಮೇಲೆ ಒಂಥರ ಜೈಲು ಥರ ಇದೆ ಮನೆಗಳು. ಯೋಚನೆ ಮಾಡಬೇಕಲ್ಲ ನಾವು. ಭಜನೆ ಎಲ್ಲಿದೆ? ಜಪ ಎಲ್ಲಿದೆ? ಪೂಜೆ ಎಲ್ಲಿದೆ? ಯೋಗ ಎಲ್ಲಿದೆ? ಯಾವುದಕ್ಕೆ ಸಮಯ ಇಲ್ಲ. ಹೌದಾ? ಟಿ ವಿ ನೋಡಲಿಕ್ಕೆ, ಧಾರಾವಾಹಿ ನೋಡಲಿಕ್ಕೆ ಸಮಯ ಇದೆ ನಮಗೆ. ಹೀಗಾಗಿ ನಮ್ಮ ಕುಟುಂಬ ವ್ಯವಸ್ಥೆ ಇದು ಚೆನ್ನಾಗಾಗಬೇಕು. ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಯೋಚನೆ ಮಾಡಬೇಕು ನಾವು. ನೋಡಿ, ಈ ದೇಶದಲ್ಲಿ ಜೀಜಾಬಾಯಿ ತಯಾರು ಮಾಡಿದ ಶಿವಾಜಿ ತಯಾರು ಮಾಡಿದ ಕಾನ್ವೆಂಟ್ ಅಲ್ಲ, ತಾಯಿ ತಯಾರು ಮಾಡಿದ್ದು. ವಿವೇಕಾನಂದ ತಯಾರು ಮಾಡಿದ್ದು ಯಾರು? ಆಕೆ ಅವರ ತನ್ನ ತಾಯಿ ಭುವನೇಶ್ವರ್ ತಯಾರು ಮಾಡಿದ್ದು. ಅರ್ಥ ಮಾಡ್ಕೊ. ಕಾನ್ವೆಂಟ್ ಅಲ್ಲ, ಸ್ಕೂಲ್ ಅಲ್ಲ, ಮಾಟ್ ತಯಾರು ಮಾಡಿದ್ದಲ್ಲ, ತಾಯಿ ತಯಾರು ಮಾಡಿದ್ದು. ಹೀಗಾಗಿ ಶಂಕರಾಚಾರ್ಯ ಹೇಳ್ತಾರೆ, ಕುಪುತ್ರೋ ನಾ ಜಾಯತಿ ಕುಮಾತಾ ನಾ ಜಾಯತಿ. ಕೆಟ್ಟ ತಾಯಿ ಜಗತ್ತಿನ ಇಲ್ಲ, ಕೆಟ್ಟ ಮಗ ಇರ್ಬೋದು. ನೋಡಿ ಶಂಕರಾಚಾರ್ಯ ಹೇಳಿದ್ದು. ಹೀಗಾಗಿ ನಮ್ಮ ಮನೆ ಏನಾಗಬೇಕು? ಸಮೃದ್ಧಿಯ ಮನೆ, ಸಂಪದ್ಭರಿತ ಮನೆ, ಸಂಸ್ಕೃತಿಯ ಮನೆ, ಜೀವನ ಮೂಲ ಮನೆ ಆಗಬೇಕು ನಮ್ಮದು. ಹೀಗಾಗಿ ಕುಟುಂಬ ವ್ಯವಸ್ಥೆ. ಮೂರನೇದು ಸ್ವದೇಶಿ. ಏನು ಹೇಳುತ್ತೆ ಸ್ವದೇಶಿ? ಬ್ರಿಟಿಷ್ ಭಾರತದಲ್ಲಿ ಇದ್ರಲ್ಲ, ಒಂದು ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಇತ್ತು. 150 ವರ್ಷ ಭಾರತವನ್ನು ಆಳಿದ್ರು. ಎಷ್ಟು ದೋಚಿದ್ದಾರೆ ಗೊತ್ತಾ ನಿಮಗೆ? ಅವರು ಶಶಿ ತರೂರ್ ಕಾಂಗ್ರೆಸ್ ಲೀಡರ್ ಹೇಳಿದ್ದಾರೆ, ಭಾರತದಿಂದ 160 ವರ್ಷ ಸುಮಾರು ಈಸ್ಟ್ ಇಂಡಿಯಾ ಕಂಪನಿ ಸಂಪತ್ತು ಎಷ್ಟು? $45 ಟ್ರಿಲಿಯನ್. ಅಂದರೆ ಎಷ್ಟು ಗೊತ್ತಾ? ಇವತ್ತಿನ ಭಾರತ ಸಂಪತ್ತಿದೆ, ಜಗತ್ ನಂಬರ್ 5 ಭಾರತ. ಇದರ 11 ಪಟ್ಟು ದೋಚಿದ್ದಾರೆ. ಲೂಟಿಗೋರು ಬ್ರಿಟಿಷರು. ಅವ್ರ ಕೈಗಾರಿಕಾ ಕ್ರಾಂತಿ ನಮ್ಮ ಸಂಪತ್ತದು, ಇನ್ಯಾರ್ದಲ್ಲ. ಅವರು ದರೋಡೆಕೋರು ಬ್ರಿಟಿಷರು. ನಮ್ಮ ಸಂಪತ್ತನ್ನು ದೋಚಿ ತಗೊಂಡು ಹೋಗಿದ್ದಾರೆ ಅವರು. ಇವತ್ತು ನಮ್ಮ ದೇಶದಲ್ಲಿ ಎಷ್ಟು ವಿದೇಶಿ ಕಂಪನಿ ಇದೆ? 3,290 ವಿದೇಶಿ ಕಂಪನಿ ಭಾರತದಲ್ಲಿದೆ. ಎಷ್ಟು ದೇಶ ಸಂಪತ್ತು ಲೂಟ್ ಮಾಡ್ತಾ ಇದ್ದಾರೆ. ಪೆಪ್ಸಿ, ಕೋಕೋ-ಕೋಲಾ 2 ಕಂಪನಿ, ಒಂದು ದೆವ್ವ ಒಂದು ಭೂತ. ಆ 2 ಕಂಪನಿ ಭಾರತಕ್ಕೆ ಬಂದಮೇಲೆ ಭಾರತದಿಂದ ಪ್ರತಿ ವರ್ಷ 20,000 ಕೋಟಿ ತೊಗೊಂಡೋಗ್ತಾ ಇದೆ. ಅರ್ಥ ಮಾಡ್ಕೋಬೇಕು ನಾವು. 3,290 ವಿದೇಶಿ ಕಂಪನಿ ದೇಶ ಎಷ್ಟು ಲೂಟಿ ಮಾಡ್ತಾ ಇದ್ದಾರೆ. ಯಾಕೋಸ್ಕರ ಸ್ವರಾಜ್ಯ ಹೋರಾಟ ಆಯಿತು? 6 ಲಕ್ಷ ಜನ ಪ್ರಾಣ ಕೊಟ್ಟಿದ್ದಾರೆ. ಗಾಂಧೀಜಿ, ನೆಹರು ಸುಳ್ಳದು. ಸಣ್ಣ ಭಾಗ ಮಾತ್ರ ಗಾಂಧಿ ನೆಹರು. ಯಾರು ಹೇಳ್ತಾರೆ ನಿಮಗೆ? ಸುಳ್ಳು ಇತಿಹಾಸ ಅದು. ಅವ್ರ ನೇತೃತ್ವ ಇದ್ದಿರ್ಬೋದು. 6 ಲಕ್ಷ ಜನ ಪ್ರಾಣ ಕೊಟ್ಟಿದ್ದಾರೆ. ಕೊಟ್ಟಿದ್ದ ಜನ ಕೊಟ್ಟಿಲ್ವಾ? ಮೊದಲನೇ ದಿಂಗ್ರ ಕೊಟ್ಟಿಲ್ವಾ? ಸುಭಾಷ್ ಚಂದ್ರ ಬೋಸ್ ಕೊಟ್ಟಿಲ್ವಾ? ಚಂದ್ರಶೇಖರ್ ಆಜಾದ್ ಕೊಟ್ಟಿಲ್ವಾ? ಎಷ್ಟು ಜನ? 6 ಲಕ್ಷ ಜನ. ಯಾಕೋಸ್ಕರ? ಈ ವಿದೇಶಿ ಕಂಪನಿಗೋಸ್ಕರನ? ಯೋಚನೆ ಮಾಡಿ. ನಮ್ಮನೆ ಸ್ವದೇಶಿ ವಸ್ತು ಬಳಕಿದೆಯಾ? ಲೈಫೈ, ಲಕ್ಸ್, ಲಿರಿಲ್. ಯೋಚನೆ ಮಾಡಿ ನೀವು. ಅಂದರೆ ಮನೆ ಸ್ವದೇಶಿ ವಸ್ತು ಬಳಕೆ ಆಗಬೇಕು. ನಿಮ್ಮೂರಲ್ಲೇ ತಯಾರಾಗಬೇಕು, ಇನ್ನೆಲ್ಲ ತಯಾರಾಗೋದಲ್ಲ. ಯಾಕೆ ಅಲ್ಲೂ ಜಬಡಿಯ ತಯಾರು ಮಾಡೋಕ್ಕಾಗಲ್ಲ? ಒಂದು ಹಳ್ಳಿ ಅಧ್ಯಯನ ಹೇಳ್ತೀನಿ ನಾನು ನಿಮಗೆ. ಮರಡಿ ಹಳ್ಳಿ ಅಂತ ಇದೆ, ಅದು ಗ್ರಾಮ ಇರೋದು ಚಿತ್ರದುರ್ಗದಲ್ಲಿ. 800 ಮನೆ ಇದೆ. ಕಳೆದ ವರ್ಷದವರ ಪೇಸ್ಟ್ ಬಿಲ್ ಎಷ್ಟು ಗೊತ್ತಾ? ಪೇಸ್ಟ್ 10 ಲಕ್ಷ ಬಿಲ್ ಬಂದಿದೆ. ಗ್ರಾಮಗಳು ಯಾಕೆ ಬಡತನ ಬರ್ತಾ? ಗ್ರಾಮದಲ್ಲಿ ಸಾವಯವ ಕೃಷಿ ಇಲ್ಲ,
ಗುಡಿ ಕೈಗಾರಿಕೆ ಇಲ್ಲವೇ ಇಲ್ಲ. ನಮ್ಮ ದೇಶದಲ್ಲಿ ಇತ್ತು. ನೇಕಾರ, ಚಮ್ಮಾರ, ಕುಂಬಾರ, ಸಮಗಾರ, ಬಡಿಗ, ಆಚಾರಿ, ಗಾಣಿಗ ಜಾತಿಗಳೆಲ್ಲ ಉದ್ಯೋಗಗಳು ಎಲ್ಲಿದೆ? ಸಂಪತ್ತು ಎಲ್ಲಿಗೆ ಹೋಗುತ್ತೆ? ನಗರಕ್ಕೆ ಹೋಗುತ್ತೆ, ವಿದೇಶಕ್ಕೆ ಹೋಗುತ್ತೆ. ದುರ್ಬಲರ ಬಡವರಾಗ್ತೀರ ನೀವು. ಬಡತನ ಶಾಪ. ಇನ್ನೊಂದು ಬಹಳ ಮುಖ್ಯವಾದ ಅಂಶ ಇದೆ. ಏನದು? ಇವತ್ತು ನಮ್ಮ ದೇಶದಲ್ಲಿ ದೊಡ್ಡ ಪ್ರಮಾಣ ತರುಣರಿದ್ದಾರೆ. 1,20,00,000 ಡಿಗ್ರಿ ಮಾಡ್ತಾ ಇದ್ದಾರೆ ಭಾರತದಲ್ಲಿ. ಎಷ್ಟು ಉದ್ಯೋಗ ಸಿಗ್ತಾ ಇದೆ? 10 ಲಕ್ಷ ಉದ್ಯೋಗ ಸಿಗ್ತಾ ಇದೆ ಭಾರತದಲ್ಲಿ. ಮೈಸೂರಲ್ಲಿ ಒಂದು ಕಡೆ ಬೋರ್ಡ್ ಹಾಕಿದ್ದಾನೆ, ಓದು ಬರ ಕಲೀರಿ, ಕೆಲಸ ಇಲ್ಲದ ಅಲೀರಿ ಅಂತ ಬೋರ್ಡ್ ಹಾಕಿದ್ದಾನೆ. ಅಪ್ಲೈ ನೋ ರಿಪ್ಲೈ, ಉತ್ತರನೇ ಬರಲ್ಲ. ಉತ್ತರ ಪ್ರದೇಶ ಒಂದು ಅಟೆಂಡರ್ ಪೋಸ್ಟ್, ಎಷ್ಟು ಹುದ್ದೆ? 368 ಹುದ್ದೆ. ಅಪ್ಲಿಕೇಶನ್ ಎಷ್ಟು ಗೊತ್ತಾ? 23 ಲಕ್ಷ. ರೈಲ್ವೆ ಡಿಪಾರ್ಟ್ಮೆಂಟ್ 2019 ಕಾಲ್ ಫಾರ್ ಮಾಡಿದ್ರು. ಎಷ್ಟು ಹುದ್ದೆ? 90,000 ಹುದ್ದೆ. ಅಪ್ಲಿಕೇಶನ್ 2,30,00,000. ಇನ್ನೊಂದು ವಿಶೇಷ ಅಂದರೆ ಯಾರೇ ಅಪ್ಲಿಕೇಶನ್ ಕೊಟ್ಟಿದ್ದಾರೆ? ಒಂದು ಅಟೆಂಡರ್ ಪೋಸ್ಟ್ಗೆ SLC ಪಾಸ್, SLC ಡುಮ್ಕಿ, ಅವನು ಎಲಿಜಿಬಲ್. ಯಾರು ಅಪ್ಲಿಕೇಶನ್ ಕೊಟ್ಟಿದ್ದಾರೆ? 2,22,000 ಇಂಜಿನಿಯರ್ಸ್. 255 ಜನ PhD ಹೋಲ್ಡರ್ಸ್ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಇಲ್ಲೇ ತಮಿಳ್ನಾಡು ಪಕ್ಕ, ತಮಿಳ್ನಾಡಿದೆ ಕೊಯಮತ್ತೂರಲ್ಲಿ ಪೌರ ಕಾರ್ಮಿಕ ಹುದ್ದೆ ಸ್ವೀಪರ್ ಪೋಸ್ಟ್. ಆ ಪೋಸ್ಟ್ಗೆ MBA ಹುಡುಗ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. MBA ಮಾಡಿ ಕಸ ಗುಡಿಸಕ್ಕೆ ಹೋಗ್ಬೇಕಾ? ಬಳ್ಳಾರಿಯ ಹಿಂದುಳಿದ ಅಲ್ಪಸಂಖ್ಯಾತ ಹಾಸ್ಟೆಲ್ನ ಅಡುಗೆ ಭಟ್ರ ಸಹಾಯಕರಿಗೆ ತರಕಾರಿ ಹೆಚ್ಚಕ್ಕೋಸ್ಕರ ಇಂಜಿನಿಯರ್ ವಿದ್ಯಾರ್ಥಿಗಳು. ಸರ್ಕಾರ ಹೇಳ್ತಾ ಇದೆ ಅನ್ನಭಾಗ್ಯ, ಅಕ್ಕಿ ಭಾಗ್ಯ, ತಾಳಿ ಭಾಗ್ಯ, ಶಾದಿ ಭಾಗ್ಯ, ಮುಂದೆ ಮಕ್ಕಳ ಭಾಗ್ಯ ಕೊಡ್ಬೋದು ಸರ್ಕಾರ. ಫ್ಯಾಕ್ಟ್ರಿ ತಯಾರು ಮಾಡಿದ್ದಾರೆ. ನಾಚಿಕೆ ಆಗಬೇಕು ನಿಮಗೆ. ಇದು ಭಾಗ್ಯನ ಸ್ವರಾಜ್ ಬಂದಮೇಲೆ ಉದ್ಯೋಗ ಭಾಗ್ಯ ಎಲ್ಲಿದೆ? ಉದ್ಯೋಗ ಭಾಗ್ಯ ಇಲ್ಲ, ಬರೀ ತಾಳಿ ಭಾಗ್ಯ. ಈಗ ಮಹಿಳೆಯರು ಬಸ್ ಭಾಗ್ಯ, ಗಂಡಸರು ದೌರ್ಭಾಗ್ಯ. ಹೌದಾ? ಇವು ಪಾಪ ಉಸಿರು ಮೇಲೆ ಕೆಳಗೆ ಹೋಗ್ತಾ ಇದೆ. ಮಹಿಳೆಯರು ಹಾಯಾಗಿ ರಾಣಿ ತರ ಕೂತಿರ್ತಾರೆ. ಹೌದಾ? ಸೀಟೇ ಸಿಗಲ್ಲ ಪುರುಷರಿಗೆ. ಮುಂದೆ ಬರುತ್ತೆ ದಿವಾಳಿ ಭಾಗ್ಯ ಬರುತ್ತೆ. ನಿಮ್ಗೆ ಏನು ಬರುತ್ತೆ? ಸರ್ಕಾರ ತಾಳಿ ಕೊಟ್ಟರೆ ಗಂಡ ಯಾರು ಹೇಳಿ ನೋಡಿ? ಯಾರು ಗಂಡ ಆಗ್ತಾರೆ? ಮುಖ್ಯಮಂತ್ರಿ ಗಂಡ ಆಗ್ತಾರೆ ಇದ್ದವ್ರಿಗೆಲ್ಲ. ತಾಳಿ ಕಟ್ಟಿ ಹೋಗಿ ಯಾಕೆ ಮದುವೆ ಆಗ್ತಾರೆ ನೀವು? ಮಕ್ಕಳ ಸರ್ಕಾರ ನೋಡ್ಕೊಳುತ್ತಾ? ಹೀಗೆ ನಾವು ಯೋಚನೆ ಮಾಡಬೇಕಲ್ಲ. ನಮ್ಮ ಊರುಗಳಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕು ನಾವು. ನಗರಕ್ಕೆ ಹೋದ ಪರಿಹಾರ ಅಲ್ಲ. ಬೆಂಗಳೂರು ನಗರಕ್ಕೆ ನಮ್ಮ ಗ್ರಾಮಗಳು ಗ್ರಾಮ ಸ್ವರಾಜ್ಯ ಆಗಬೇಕು. ಗಾಂಧೀಜಿ ಹೇಳ್ತಾರೆ ಗ್ರಾಮ ಸ್ವರಾಜ್ಯ ಕಲ್ಪನೆ ಹೇಗಿತ್ತು ಗೊತ್ತಾ? ಒಂದು ಬೆಂಕಿ ಬೇಟಿಗೆ ಮತ್ತು ಉಪ್ಪು ಬಿಟ್ಟರೆ ಹೊರಗಡೆ ಏನು ಬರ್ತಾ ಇಲ್ಲ ಗ್ರಾಮಗಳಲ್ಲಿ. ಹೌದಾ? ಇವಾಗ ಗ್ರಾಮ ಎಲ್ಲ ಡಿಪೆಂಡೆಂಟ್ ಆಗಿದೆ. ಹೌದಾ? ಈ ಗ್ರಾಮ ಸ್ವರಾಜ್ಯ ಉದ್ಯೋಗ ಸೃಷ್ಟಿ ಗ್ರಾಮಗಳಲ್ಲಿ ಆಗಬೇಕು. ಇನ್ನು 2 ಅಂಶ ಹೇಳಿ ಮುಗಿಸ್ತೇನೆ ನಾನು, ಸಮಯ ಆಗ್ತಾ ಇದೆ. ಏನದು? ಪರಿಸರ ಉಳಿಸ್ಬೇಕಾ ಬೇಡವಾ? ನಮ್ಮಲ್ಲಿದೆ ಧರ್ಮೋ ರಕ್ಷತಿ ರಕ್ಷಿತ, ವೃಕ್ಷೋ ರಕ್ಷತಿ ರಕ್ಷಿತ. ಮರ ಏನು ಕೊಡುತ್ತೆ ನಮಗೆ? ಇವತ್ತು ನೋಡಿ ಪ್ರಕೃತಿಯಲ್ಲಿ 34% ಕಾಡಿರಬೇಕು, 22% ಕಾಡಿದೆ ಪ್ರಕೃತಿಯಲ್ಲಿ. 22% ಮಾತ್ರ ಪ್ರಕೃತಿಯಲ್ಲಿ. ಅಂದರೆ ಯಾಕೆ? ಪ್ರಕೃತಿ ನಾಶ, ರಸ್ತೆ ಅಗಲೀಕರಣ, ನಗರೀಕರಣ ಮಾಡ್ತಾ ಇದ್ದೇವೆ ನಾವು. ಹೌದಾ? ವಿಕೇಂದ್ರೀಕರಣ ಕಲ್ಪನೆ ಇದ್ದಿದ್ರೆ ನೋಡಿ, ನಮ್ಮ ಮಹಾಭಾರತ ಸೃಷ್ಟಿಯಾದ ಪ್ರಕೃತಿಯಲ್ಲಿ, ನಗರದಲ್ಲ. ನಮ್ಮ ವೇದ ಸೃಷ್ಟಿಯಾದ ಪ್ರಕೃತಿಯಲ್ಲಿ. ಹೌದಾ? ನಮ್ಮೆಲ್ಲ ಇತಿಹಾಸ ಜ್ಞಾನ ಸೃಷ್ಟಿಯಾದ ಎಲ್ಲಿ? ಪ್ರಕೃತಿಯ ಮಧ್ಯೆ. ವೃಕ್ಷೋ ರಕ್ಷತಿ ರಕ್ಷಿತ. ಮರ ಏನು ಕೊಡುತ್ತೆ? ನೀರು ಕೊಡುತ್ತೆ, ಅಂತರ್ಜಲ ವೃದ್ಧಿ ಮಾಡುತ್ತೆ, ನೆರಳು ಕೊಡುತ್ತೆ, ಕಟ್ಟಿಗೆ ಆಗುತ್ತೆ, ಹಣ್ಣು ಕೊಡುತ್ತೆ. ಮರ ಕಡಿದು ಪ್ರಗತಿ ಅಂತ ಹೇಳ್ತಾ ಇದ್ವಿ ನಾವು. ಏನೋ ಜವಾಬ್ದಾರಿ ಇದೆ ನಮಗೆ. ಇದು ಪ್ರಕೃತಿ ನಾಶ ಮಾಡೋದು. ಇವು ನೋಡಿ, ಬೆಂಗಳೂರಲ್ಲಿ 1,42,00,000 ಜನಸಂಖ್ಯೆ ಇದೆ. 14,68,000 ಮರ ಮಾತ್ರ ಇದೆ. 10 ಜನರಿಗೆ ಒಂದು ಮರ ಇದೆ. ಪರಿಣಾಮ ಏನು ಗೊತ್ತಾ? 40% ಜನರಿಗೆ ಅಸ್ತಮ ಇದೆ, ಉಸಿರಾಡ ತೊಂದರೆ ಇದೆ. ಹೌದಾ? ಯಾವ ಮಾತ್ರೆ ತಗೊಂಡ್ರೆ ಏನು ಉಪಯೋಗ ಆಗುತ್ತೆ? ನೀವು ಉಸಿರಾಡ ಗಾಳಿಯೇ ಇಲ್ಲ, ಪ್ರಾಣಾಯಾಮ ಮಾಡ್ತಾನೆ. ಪ್ರಾಣ ಎಲ್ಲಿದೆ? ಪ್ರಾಣ ಯಾವಾಗಲೂ ಹೋಗಿದೆ. ಅಂದರೆ ಇವತ್ತು ನಾವು ಯೋಚನೆ ಮಾಡಬೇಕಲ್ಲ, ಪ್ರಕೃತಿ ಉಳಿಸಬೇಕಲ್ಲ, ನೀರ ಸದ್ಬಳಕೆ, ಜಲ ಸಂವರ್ಧನೆ ಮಾಡಬೇಕಲ್ಲ, ಕೆರೆ ಹೂಳೆತ್ತಬೇಕಲ್ವಾ? ನಮ್ಮ ಮನೆ ಮುಂದೆ ಟೆರೆಸ್ ಗಾರ್ಡನ್ ಮಾಡ್ಬೋದಾ? ಕೈತೋಟ ಮಾಡ್ಬೋದಾ? ಪ್ಲಾಸ್ಟಿಕ್ ಬಳಕೆ ನಿಷೇಧ ಮಾಡ್ಬೋದಾ? ಯೋಚನೆ ಮಾಡ್ಬೋದಾ? ನಾನು ಪ್ಲಾಸ್ಟಿಕ್ ಉಪಯೋಗ ಮಾಡಲ್ಲ. ನಾನು ಕಳೆದ 30 ವರ್ಷದಲ್ಲಿ ಒಂದು ಸ್ಟೀಲ್ ಬಾಟ್ಲಿ ಇಟ್ಕೊಂಡಿದ್ದೀನಿ ಕುಡಿಯೋ ನೀರಿಗೆ, ತಗೊಂಡೇ ಇಲ್ಲ ಪ್ಲಾಸ್ಟಿಕ್ ಬಾಟ್ಲಿ. ಯೋಚನೆ ಮಾಡ್ಬೋದು ನಾವೆಲ್ಲ. ಖಾದ್ಯ ಬಟ್ಟೆ ತಗೋಬೋದಾ? ಖಾದ್ಯ ಬಟ್ಟೆ ತಗೊಂಡ ಪ್ರಕೃತಿ ಉಳಿಯುತ್ತೆ. ಕಾಟನ್ ಬಟ್ಟೆಗೆ ನೀರಿನ ಬಳಕೆ ಕಮ್ಮಿ, ಉದ್ಯೋಗ ಸೃಷ್ಟಿನೇ ಆಗುತ್ತೆ. ಹೌದಾ? ಹೀಗೆ ಯೋಚನೆ ಮಾಡಬೇಕಲ್ವಾ? ಹೀಗೆ ಪ್ರಕೃತಿ ಉಳಿಸುವಂಥ ಅನೇಕ ರೀತಿಯ ಕಾರ್ಯಕ್ರಮಗಳು. ಸೀಡ್ ಬಾಲ್ ಕಾರ್ಯಕ್ರಮ ಮಾಡ್ಬೋದು, ಸಸಿ ನೆಡ್ಬೋದು, ಗಿಡ ನೆಡ್ಬೋದು. ಯಾರಿಗೆ ಉದ್ಧಾರ? ನಮ್ಮನ್ನು ಉದ್ಧಾರ ಮಾಡ್ಕೊಂಡಾಗುತ್ತೆ. ಹೌದಾ? ಪ್ರಕೃತಿಯೇ ಗುರು ಗಗನವೇ ಲಿಂಗವು ಜಗವೇ ಕೂಡಲ ಸಂಗಮ. ಬಸವಣ್ಣ ಹೇಳಿದ್ದಾರೆ. ಪ್ರಕೃತಿ ಗುರು ನಮಗೆ, ಪ್ರಕೃತಿ ದೇವರು ನಮಗೆ. ದೇವರನ್ನ ಕಡಿತಾ ಇದ್ದೇವೆ ನಾವು. ಎಲ್ಲಿ ಉದ್ಧಾರ ಆಗ್ತೇವೆ ನಾವು? ಹೀಗಾಗಿ ಪ್ರಕೃತಿಯ ಸಂರಕ್ಷಣೆ, ಪರ್ಯಾವರಣ ಅಥವಾ ಪರಿಸಂರಕ್ಷಣೆ ಕರಿತೀವಿ ನಾವು. ಕೊನೆ ಅಂಶ ಮುಗಿಸ್ತೇನೆ ನಾನು. ಏನದು? ನಾಗರಿಕ ಶಿಷ್ಟಾಚಾರ. ಏನದು? ಬೈಕಲ್ಲಿ ಹೋಗ್ತಾ ಇದ್ದೇವೆ ನಾವು, ಹೆಲ್ಮೆಟ್ ಹಾಕ್ಕೊಳ್ತೀವ? ಪೊಲೀಸ್ ಇದು ಹಾಕ್ಕೊಳ್ತೀವಿ. ಯಾಕೆ? ಇಲ್ಲಿ ಫೈನ್ ಹಾಕ್ತಾರಲ್ವಾ? ಈಗಂತ ಫೈನ್ ಭಾಳ ಜಾಸ್ತಿ ಇದೆ. ಹೌದಾ?
ಟೂ ವೀಲರ್ ಇದೆ, ಎಷ್ಟು ಜನ ಹೋಗಬೇಕು? ಇಬ್ಬರು ಹೋಗಬೇಕು, 3 ಜನ ಹೋಗ್ತೇವೆ ನಾವು, ಒಬ್ರಿಗೆ ಲೈಸೆನ್ಸ್ ಇರಲ್ಲ, ಹೌದಾ? ಇನ್ಸೂರೆನ್ಸ್ ಕೇಳಲೇಬೇಡಿ, ಹೌದಾ? ಒನ್ ವೇ ಟ್ರಾಫಿಕ್ ಇದೆ, ಉಲ್ಟಾ ಹೋಗ್ತಾನೆ, ಅದರಲ್ಲಿ ಭಾಳ ಖುಷಿ ಅವನಿಗೆ, ಹೌದಾ? ರಸ್ತೆಯಲ್ಲಿ ಕಸ ತಂದು ಹಾಕ್ತೇವೆ ನಾವು, ಹೌದಾ? ಗ್ರಾಮ ಪಂಚಾಯತ್ ಬೈತೇವೆ ನಾವು, ರಸ್ತೆ ಸ್ವಚ್ಛ ಮಾಡಲ್ಲ, ಹಾಕಿರೋದು ಯಾರು? ನೀನೇ. ಒಂದು ಸಭೆಯಲ್ಲಿ ಕೂತಿದ್ವಿ ನಾವು, ಮೊಬೈಲ್ ಬಂದಿದೆ ನಮಗೆ, ಕರ್ಣ ಪಿಶಾಚಿ, ಯೋಚನೆ ಮಾಡಬೇಕಲ್ಲ. ಸ್ಮಶಾನಕ್ಕೆ ಹೋದಾಗ ಮೊಬೈಲ್ ಉಪಯೋಗ ಮಾಡ್ತಾರೆ ಅನೇಕ, ಸ್ಮಶಾನಕ್ಕೆ ಹೋದಾಗ ಕೆಲವು ಟಾಯ್ಲೆಟ್ ಅಲ್ಲಿ ಮೊಬೈಲ್ ಉಪಯೋಗ ಮಾಡ್ತಾರೆ, ಟಾಯ್ಲೆಟಲ್ಲಿ, ಬಾತ್ರೂಮಲ್ಲಿ, ಹೌದಾ? ಒಂದು ಸಭೆಯಲ್ಲಿ ಎಷ್ಟು ಯಾವ ಥರ ಕೂತ್ಕೋಬೇಕು, ಮೊಬೈಲ್ ಬಳಕೆ ಮಾಡಬೇಕೋ ಬೇಡವಾ, ಹೌದಾ? ಈಗ ಸಾಮಾಜಿಕ ಪ್ರಜ್ಞೆ ಕಾಪಾಡಬೇಕಲ್ಲ. ಗಣರಾಜ್ಯೋತ್ಸವ ಇದೆ, ಅಲ್ಲಿ ಭಾಗವಹಿಸ್ಬೇಕಲ್ವಾ? ಸ್ವಾತಂತ್ರ್ಯೋತ್ಸವ ಭಾಗವಹಿಸ್ಬೇಕಲ್ವಾ? ನಮ್ಮ ವೇಷಭೂಷಣ ಹೇಗಿದೆ ಯೋಚನೆ ಮಾಡಬೇಕಲ್ಲ. ಅನೇಕ ಹುಡುಗಿಯರು ಬರ್ತಾರೆ ದೇವಸ್ಥಾನಕ್ಕೆ. ನಾನು ಬೇಲೂರಿಗೆ ಇತ್ತೀಚೆಗೆ ಹೋಗಿದ್ದೆ, ಹುಡುಗಿ ಬಂದಿದ್ದಾಳೆ, ಅರ್ಧ ಅಂಡರ್ವೇರ್ ಥರ ಹಾಕೋ ಬಂದಿದ್ದೆ. ಪಾಪ ಬಟ್ಟೆ ಇಲ್ಲ, ಪಾಪ ಅವಳಿಗೆ ಬಹುಶಃ ಬಟ್ಟೆನೇ ಇರಲಿಲ್ಲ. ನಾನು ಬಟ್ಟೆ ಕೊಡ್ತೇನೆ ನಿನಗೆ ಅಂತ ಹೇಳಿದೆ. ನಾನು ಕೇಳಿದೆ, ನೀನು ಹೊರಟಿರೋದು ದೇವಸ್ಥಾನಕ್ಕೋ ಅಲ್ಲ ಯಾರಾದರೂ ಬ್ಯೂಟಿ ಪಾರ್ಲರ್ ಅಂತ ಕೇಳಿದ್ದೇನೆ ಅವಳಿಗೆ. ಇಂಥ ಸ್ಥಿತಿ ಬಂದಿದೆ ನಮಗೆ. ಒಂದು ಟಿ ವಿಯಲ್ಲಿ ಜಾಹೀರಾತು ಬರ್ತಾಯಿತ್ತಂತೆ, ಇವ್ರು ಹೇಳ್ತಾಯಿದ್ರು, ಯಾರು ಪ್ರಾಣೇಶ್ ಹೇಳ್ತಾಯಿದ್ರು, ಏನದು ಸೌಂದರ್ಯ ಸ್ಪರ್ಧೆ ಬರ್ತಾಯಿತ್ತಂತೆ, ಸೌಂದರ್ಯ ಸ್ಪರ್ಧೆ. 5ನೇ ಕ್ಲಾಸ್ ಮಗು ನೋಡ್ತಾ ಇತ್ತಂತೆ. ಅಪ್ಪ ಕೇಳಿದ, ಏನು ನೋಡ್ತಾ ಇದೆಯಾ? ಈ ಸೌಂದರ್ಯ ಸ್ಪರ್ಧೆ ಅಂತ ಬರ್ತಾ ಇದೆ, ಈ ಕಮ್ಮಿ ಬಟ್ಟೆ ಯಾಕೆ ಹಾಕ್ಕೊಂಡಿದ್ದಾರೆ ಅಂತ ಕೇಳಿದಂತೆ ಮಗು. ಅಪ್ಪ ಹೇಳಿದ, ಅವ್ರಿಗೆ ಬಡತನ, ನಮ್ಮ ಸಿನಿಮಾ ತಾರೆ ಪಾಪ ಭಾಳ ಬಡತನ ಇದೆ ಅವ್ರಿಗೆ ಸಂಸ್ಕೃತಿಯ ಬಡತನ ಮತ್ತು ಬುದ್ಧಿಯ ಬಡತನ ಇದೆ, ಆರ್ಥಿಕ ಬಡತನ ಅವ್ರಿಗಿಲ್ಲ. ಅಪ್ಪ ಹೇಳಿದರು, ಟಿ ವಿ ನೋಡಬೇಡ, ಮನಸ್ಸು ಬುದ್ಧಿ ಹಾಳಾಗುತ್ತೆ, ಓದು ನೀನು ಅಂತ ಸ್ವಿಚ್ ಆಫ್ ಮಾಡಿದ್ರು ಅಪ್ಪ ಹೊರಗೋದ್ರು. ಮತ್ತೆ ಮಗು ನೋಡ್ತಾ ಇದೆ. ಕೇಳಿದರು, ಅಪ್ಪ ಏನು ನೋಡ್ತಾ ಇದೆಯಾ? ಅಪ್ಪ ಬಡವ್ರು ನೋಡಿ ಆಯಿತು, ಮುಂದೆ ಕಡುಬಡವರು ಬರ್ಬೋದು ಅಂತ. ಬಡವರಿಗೆ ಬಟ್ಟೆ ಇಲ್ಲ, ಕಡುಬರು ಹೇಗೆ ಗೊತ್ತಿಲ್ಲ ನನಗೆ. ಬಟ್ಟೆ ಕಮ್ಮಿ ಹಾಕ್ಕೊಂಡ್ರೆ ಪ್ರಗತಿ ಅಂತೆ. ಬಟ್ಟೆ ಹಾಕೊಳ್ಳೋದು ಬೇಡ, ನಾಯಿ ಎಮ್ಮೆ ಕತ್ತದ ಇದ್ಬಿಡಿ ನೀವು. ನಾಗರಿಕ ಶಿಷ್ಟಾಚಾರ ಬೇಡ ನಮಗೆ. ಹೇಗೆ ನಡ್ಕೋಬೇಕು ಪ್ರಕೃತಿಯಲ್ಲಿ, ಸಮಾಜದಲ್ಲಿ, ಹೌದಾ? ನೋಡಿ, ನಮ್ಮ ಪಂಚೆ, ಭಾರತೀಯ ವೇಷ ಎಷ್ಟು ಅದ್ಭುತ ಗೊತ್ತಾ ನಿಮಗೆ? ಹುಟ್ಟರೆ ಪಂಚೆ ಆದೆ, ಸ್ನಾನಕ್ಕೆ ಹೋದರೆ ಟವಲ್ ಆದೆ, ಚಳಿಯಾದ ಹೊದಿಕೆ ಆದೆ, ಭಾರ ಇದ್ರೆ ಆಧಾರವಾದೆ, ನೀನು ಆರಿಗಾದ ಎಲೆ ಪ್ಯಾಂಟ್ ಏನಕ್ಕೂ ಆಗಲ್ಲ. ಪಂಚೆ ಹರಿದೋದ್ರೆ ನೆಲ ವರ್ಷ ಬಟ್ಟೆ ಆಗುತ್ತೆ, ಪ್ಯಾಂಟ್ ಏನಕ್ಕೂ ಆಗಲ್ಲ, ಹೌದಾ? ಹೀಗೆ ನಾಗರಿಕ ಶಿಷ್ಟಾಚಾರ ಒಂದು ಸಭೆಯಲ್ಲಿ, ಸಭೆ ಸಮಾರಂಭಗಳಲ್ಲಿ ಸಾರ್ವಜನಿಕ ಹೇಗೆ ನಡ್ಕೋಬೇಕು ನಾವು, ಹೌದಾ? ಚಪ್ಪಲಿ ಸಾಲ ಜೋಡಿಸಿ ಅಂತ ಹೇಳ್ತೇವೆ ನಾವು. ಈಗ ಹೇಳ್ತಾ ಇದ್ರು, ಬೈಕ್ ನಿಲ್ಲಿಸ್ಬೇಡಿ, ಇಲ್ಲಿ KEB ಕಾಂಪೌಂಡ್ ನಿಲ್ಲಿಸಿ, ಜನ ಇಲ್ಲಿ ನಿಲ್ಲಿಸಿ ಬಂದಿರ, ಹೌದಾ? ಅಂದರೆ ಒಂದು ನಿಯಮಗಳು ನಮಗೋಸ್ಕರ ಇದೆ. ಯಾರಿಗೋಸ್ಕರ ಇದೆ? ನಮಗೋಸ್ಕರ, ಹೌದಾ ಅಲ್ವಾ? ಹೀಗಾಗಿ ನಾಗರಿಕ ಶಿಷ್ಟಾಚಾರ. ಕೊನೆ ಅಂಶದಲ್ಲಿ ಮುಗಿಸ್ತೇನೆ ನಾನು, ತಡಾಗಿ ಶುರು ಆದ್ದರಿಂದ ಸಮಯ ಆಗ್ತಾ ಇದೆ. ಏನದು? ಈ ದೇಶ ಹಿಂದೂ ಸಮಾಜ, ಮಾತೃ ಸ್ವರೂಪಿ ಸಮಾಜ. ನಮಗೆ ಭೂಮಿ ಯಾವುದು? ಕರ್ಮಭೂಮಿ, ದೇವಭೂಮಿ, ಜನ್ಮಭೂಮಿ, ಪಿತೃಭೂಮಿ, ದೇವಭೂಮಿ ಯಾವುದು? ಭಾರತ. ಈ ದೇಶ ಮುಸಲ್ಮಾನ್ ಕ್ರಿಶ್ಚಿಯನ್ರು ಇದ್ದಾರೆ ಇಲ್ವಾ? ಇದ್ದಾರೆ, ಇಲ್ಲಿ ನಮ್ಮದೇನು ವಿರೋಧ ಇಲ್ಲ. ಅವ್ರು ಹೇಳಬೇಕು, ನಾವು ಹಿಂದೂಗಳು ಅಂತ ಹೇಳ್ಕೋಬೇಕು. ಹೇಗೆ ನಮ್ಮ ದೇಶದಲ್ಲಿ ಹಿಂದೂಗಳು ಅಂತ ಇದೆ ನಾವು? ನಾನು ಹಿಂದೂ, ನಾನು ದ್ವೈತಿ, ನಾನು ಹಿಂದೂ, ನಾನು ಅದ್ವೈತಿ, ನಾನು ಹಿಂದೂ, ನಾನು ಲಿಂಗಾಯತ, ನಾನು ಹಿಂದೂ, ನಾನು ಒಕ್ಕಲಿಗ. ತಪ್ಪಲ್ಲ. ಮುಸಲ್ಮಾನ್ ಹೇಳ್ಕೋಬೇಕು, ನಾನು ಹಿಂದೂ, ನಮ್ಮ ಸಂಸ್ಕೃತಿ ಹಿಂದೂ, ನನ್ನ ಮತ ಯಾವುದು? ಮುಸ್ಲಿಂ. ಏನು ತಪ್ಪಲ್ಲ. ನಾನು ಹಿಂದೂ, ನನ್ನ ಮತ ಕ್ರಿಶ್ಚಿಯನ್, ಏನು ತಪ್ಪಲ್ಲ. ಹೇಳ್ಕೋಬೇಕು ಅವರು. ಈ ದೇಶ ಮಣ್ಣಿನ ಮಕ್ಕಳು. ಈ ದೇಶದಲ್ಲಿ 2 ಕಾನೂನು ಇದೆ, ಅಲ್ಪಸಂಖ್ಯಾತ, ಬಹುಸಂಖ್ಯಾತ. ಕಿತ್ತು ಬಿಸಾಡಬೇಕು ಸಂವಿಧಾನದಿಂದ. ಯಾವನ ಅಲ್ಪಸಂಖ್ಯಾತ ದೇಶದಲ್ಲಿ? ಸ್ವರಾಜ್ ಮುಂದೆ 78 ವರ್ಷ ಆಯಿತು. ಡಿವೈಡ್ ಆ್ಯಂಡ್ ರೂಲ್. ಈ ದೇಶನ ಒಡೆಯುವಂಥ ಬ್ರಿಟಿಷ್ ಕುತಂತ್ರ ಅದು ರಾಜಕಾರಣ ಮುಂದುವರಿಸಿದೆ. ಅದೇಗೆ ಸಾಧ್ಯ? ಇಂಗ್ಲೆಂಡ್ನಲ್ಲಿ ಇದೆಯಾ 2 ಕಾನೂನು ಇದೆಯಾ? ಹೋಗಲಿ, ಮುಸ್ಲಿಂ ದೇಶಗಳ ಹಿಂದೂಗಳಿಗೆ ವಿಶೇಷ ಕಾನೂನು ಇದೆಯಾ? ಪಾಕಿಸ್ತಾನದಲ್ಲಿ ಇದೆಯಾ? ಬಾಂಗ್ಲಾದಲ್ಲಿ ಇದೆಯಾ? ನಮ್ಮ ದೇಶದಲ್ಲಿ 2 ಕಾನೂನು ಇದೆ. ಈ 2 ಕಾನೂನು ಕಿತ್ತು ಬಿಸಾಡಬೇಕು ಹಿಂದೂ ಸಮಾಜ. ಒಂದು ದೇಶ, ಒಂದು ಜನಾಂಗ, ಒಂದೇ ಕಾನೂನು ಬರಬೇಕು. ಜಸ್ಟಿಸ್ ಟು ಆಲ್, ಅಪೀಸ್ಮೆಂಟ್ ನನ್ನ ಹೇಳಬೇಕು ನಾವು. ಹಿಂದೂ ಸಮಾಜ ಜಾಗೃತ ಆಗಬೇಕು, ಹೌದಾ? ನಮ್ಮ ದೇವಸ್ಥಾನ ಸರ್ಕಾರ ಯಾಕೆ ತಗೊಂಡಿದ್ದಾರೆ? ಮಠ ಮಂದಿರಗಳನ್ನು ತಗೊಳ್ಳುವಾಗಿಲ್ಲ. ಚರ್ಚನ್ನು ತಗೊಳ್ಳಿ ನೀವು, ಮಸೀದಿಯನ್ನು ತಗೊಳ್ಳಿ ನೀವು, ಕೈಗೆ ತಗೊಳ್ಳಿ ನೋಡೋಣ. ಯಾಕೆ ತಗೊಳ್ಳಲ್ಲ ನೀವು? ಎಂಡಮೆಂಟ್ ಯಾಕೆ ಬೇಕು ನಮಗೆ? ನಮ್ಮ ದೇವಸ್ಥಾನ ನಾವು ನೋಡ್ಕೊಳ್ಳಿ. ನೀವು ಸರ್ಕಾರ ಕೈ ಹಾಕ್ತೀರ ನೀವು? ಅವಶ್ಯಕತೆ ಇಲ್ಲ. ಧರ್ಮಸ್ಥಳ ಇಲ್ವಾ? ಎಷ್ಟು ಸುಂದರ ನಡೀತಿದೆ. ನಮ್ಮ ದೇವಸ್ಥಾನ ಹಿಂದೂ ಸಮಾಜ ಕೈ ಬರಬೇಕಾ ಬೇಡವಾ? ಗೋಹತ್ಯೆ ನಿಷೇಧ ಆಗಬೇಕು. ಯಾಕೆ ಹೇಳಿ? ನಮ್ಮ ಪೂಜ್ಯ ಭಾವ ಯಾವುದು? ಗೋವಿನ ಬಗ್ಗೆ, ಹೌದಾ? ಯಾಕೆ ಗೋಹತ್ಯೆ ನಿಷೇಧ ಆಗ್ತಾ ಇಲ್ಲ ದೇಶದಲ್ಲಿ? ಯಾವ ಕುರಾನಲ್ಲಿ ಹೇಳಿದೆ ನೀವು ಗೋವು ಮಾಂಸ ತಿನ್ನಬೇಕು ಅಂತ? ತೋರಿಸಿ ನೋಡೋಣ. ಔರಂಗಜೇಬ್ ಕ್ರೂರಿ, ತಂದೆಯನ್ನು ಕೊಂದು ಸಿಂಹಾಸಕೇರಂತ ಔರಂಗಜೇಬ್, ಅವನ ಕಾಲದಲ್ಲಿ ಗೋಹತ್ಯೆ ನಿಷೇಧ ಇತ್ತು, ಅಕ್ಬರ್ ಕಾಲದಲ್ಲಿ ಇತ್ತು. ಯಾಕೆ ಮಾಡ್ತಾ ಇಲ್ಲ? ಮಾಡಬೇಕಲ್ವಾ? ಹೀಗೆ ಹಿಂದೂ ಜನಾಂಗ ಹೇಳಬೇಕು. ನಮ್ಮ ಶ್ರದ್ಧಾ ಕೇಂದ್ರಗಳು ಗೋವು, ಗಂಗೆ. ಇವತ್ತು ಅಯೋಧ್ಯೆ ರಾಮ ಮಂದಿರ ಆಗಿದೆ, ಮುಂದೆ ಆಗೋದಿದೆ. ಕಾಶಿಯಲ್ಲಿ ಆಗ್ಬೇಕು ಬೇಡವಾ? ಮಥುರಾ ಆಗ್ಬೇಕಾ ಬೇಡವಾ? ಬೇಕೋ ಬೇಡ ಹೇಳಿ? ಮತ್ತೆ ಕಾಶಿಯ ಹೌದಲ್ಲ, ಮೋಕ್ಷಧಾಮ ಕಾಶಿ, ಹೌದಲ್ವಾ? ಹೀಗೆ ನಮ್ಮ ಶ್ರದ್ಧಾ ಕೇಂದ್ರಗಳು
ಮತ್ತೆ ಜೀವನಗಳು ಪುನರ್ಜೀವಗೊಳ್ಳಬೇಕು. ಹೀಗಾಗಿ ಹಿಂದೂ ಸಮಾಜ ಸಂಘಟಿತ ಆಗಬೇಕು, ಯಾರ ವಿರುದ್ಧ ಅಲ್ಲ. ಹಿಂದೂ ಸಮಾಜ ಸಂಘಟಿತ ಜಗತ್ತಿ ಬೆಳಕು ಕೊಡುತ್ತೆ. ಜಗತ್ತಿನ ಶಕ್ತಿಯ ಹೊರಟಿಲ್ಲ. ಟ್ರಂಪ್ ಥರ ಯೋಚನೆ ಮಾಡಲ್ಲ. ನಾವು ಯೋಚನೆ ಮಾಡೋದೇನು, ಜಗತ್ತಿಗೆ ಗುರು ಆಗಬೇಕು, ಜಗತ್ತಿಗೆ ಬೆಳಕು ಕೊಡಬೇಕು. ಗುರು ಅಂದರೆ ಯಾರು? ಯಾರು ಬೆಳಕು ಕೊಡ್ತಾನೆ ಅವನು, ಯಾರು ಜ್ಞಾನ ಕೊಡ್ತಾನೆ ಅವನು. ಹೀಗೆ ಹಿಂದೂ ಸಮಾಜ ಅಂತಃಶಕ್ತಿ ಜಾಗೃತಗೊಳ್ಳಬೇಕು. ಒಂದು ಮಾತಿದೆ, ಶ್ಲೋಕ ಭಾಳ ಸುಂದರವಾಗಿದೆ. ರಾಮನ ಬಗ್ಗೆ ವರ್ಣನೆ ಮಾಡ್ತಾರೆ. ರಾಮ ಅಂದರೆ ಏನು? ಅಗ್ರತ ಚತುರೋ ವೇದು, 4 ವೇದಗಳ ಮುಂದ್ಗಡೆ, ಪೃಷ್ಠತಃ ಸಶರಂದನು, ಹಿಂದ್ಗಡೆ ಬಿಲ್ಬಣ ನಡೆಯಿದೆ. ಇದಂ ಬ್ರಾಹ್ಮ ಇದಂ ಶಾಪ, ಶಾಪಾದಪಿ ಶರಾದಪಿ. ಇದಂ ಬ್ರಾಹ್ಮ ಇದಂ ಕ್ಷಾತ್ರ, ಶಾಪಾದಪಿ ಶರಾದಪಿ. ಅಂದರೆ ನಾವು ಏನು ಮಾಡ್ತೇವೆ, ಜ್ಞಾನವೂ ನಮ್ಮ ಹತ್ರ ಇದೆ, ಒಪ್ಕೊಳ್ಳೋದಿದ್ರೆ ಶಕ್ತಿ ನಮ್ಮ ಹತ್ರ ಇದೆ. ಹೀಗೆ ಹಿಂದೂ ಸಮಾಜ ಬ್ರಹ್ಮ ತೇಜಸ್ಸು, ಕ್ಷಾತ್ರ ತೇಜಸ್ಸು. ಒಂದು ಶ್ಲೋಕ ಹೇಳಿ ಮುಗಿಸ್ತೇನೆ ನಾನು. ಭಾಳ ಸುಂದರ ಶ್ಲೋಕ ಹೇಳಿದ್ದಾರೆ. ಏನದು? ಕೃತೇ ಮಂತ್ರ ಪ್ರಯೋಗೇಯ, ಕೃತಯುಗ ಅಂತ ದೇವತೆಗಳ ಕಾಲದಲ್ಲಿ ಆಗ ಮಂತ್ರ ಪ್ರಯೋಗ ನಡೀತಾ, ಹೇಳ್ತಾರಲ್ಲ, ಮಂತ್ರದಿಂದ ಮಾವಿನಾಗ ಉದುರುತ್ತಾ, ಆಗ ಉದುರುತ್ತಾ ಇತ್ತು. ತ್ರೇತಾಯಾಮ್ ತಂತ್ರ ಸಾಧನೆ, ತ್ರೇತಾಯ ಯುಗ, ಅಲ್ಲಿ ಏನಿತ್ತು? ತಂತ್ರ ಇತ್ತು ತ್ರೇತಾಯುಗದಲ್ಲಿ, ರಾಮನ ಕಾಲದಲ್ಲಿ. ದ್ವಾಪರ ವ್ಯೂಹ ರಚನೆ, ಚಕ್ರವ್ಯೂಹ ಕೇಳ್ತೀವಿ ನಾವು. ಸಂಗೇಹಿ ಶಕ್ತಿ ಕಲೋಯುಗೆ, ಈ ಕಲಿಯುಗದಲ್ಲಿ ಭಗವಂತನ ಅವತಾರ ಇಲ್ಲ. ನಾವೆಲ್ಲ ಒಟ್ಟಾದರೆ ಅದೇ ಭಗವಂತನ ಅವತಾರ. ಸಮಾಜ ಅಂದರೆ ಸಮಾಜ ಅಂದರೆ ಸಮ ಅಜ ಅಂತ, ಅಜ ಅಂದರೆ ಬ್ರಹ್ಮ ಅಂತ. ನಾವೆಲ್ಲ ಒಟ್ಟಾದರೆ ಅದೇ ಭಗವಂತನ ಅವತಾರ. ಹೀಗಾಗಿ ಹಿಂದೂ ಸಮಾಜ ಜಾಗೃತಗೊಳ್ಳಬೇಕು. ಹಿಂದುತ್ವ ನಮ್ಮ ರಾಷ್ಟ್ರೀಯತೆ. ಏನು ಹೇಳಿದ್ರೆ, ಹಿಂದುತ್ವ ನಮ್ಮ ರಾಷ್ಟ್ರೀಯತೆ. ಹೀಗಾಗಿ ನಾವೆಲ್ಲ ಒಂದಾಗೋಣ, ಜಗತ್ತಿಗೆ ಬೆಳಕೊಡ ಹೇಳ್ತಾನೆ. ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಬೋಲೋ ಭಾರತ್ ಮಾತಾ ಕಿ, ಸನಾತನ ಹಿಂದೂ ಧರ್ಮಕ್ಕೆ, ಗೋ ಮಾತಾ ಕಿ, ಗಂಗಾ ಮಾತಾ ಕಿ, ವಂದೇ. ನಮಸ್ಕಾರ.